ಬಿಟ್ರೆ ಶಾಂಕರ ಫಿಲಾಸಫಿಯನ್ನ ಜಗತ್ತಿನಾದ್ಯಂತ ಪಸರಿಸುವ ಘನ ಕಾರ್ಯ ಮಾಡತಕ್ಕಂತ ಒಂದು ಸಂಸ್ಥೆ ಅಂದ್ರೆ ಅದು ಚಿನ್ಮಯ ಮಿಷನ್. ಚಿನ್ಮಯಾನಂದ ಸ್ವಾಮೀಜಿಯವರು ಗೀತೆಯ ವ್ಯಾಖ್ಯಾನವನ್ನು ಮಾಡ್ತಾ ಬಹಳ ಚಂದ ಒಂದು ಮಾತು ಹೇಳ್ತಾರೆ. ಗೀತಾ ಇಟ್ ಈಸ್ ದ ಸಾಂಗ್ ಆಫ್ ಗಾಡ್. It is song of spirituality. It is song of life. ಬಹಳ ಚಂದ ಮಾತು ಹೇಳಿದ್ದಾರೆ. ಬರೀ ಗೀತಾನೇ ವರ್ಣ ಮಾಡ್ಕೊಂತ ಕುಂದ್ರದು ಬೇಡ, ವಿಷಯದ ಕಡೆ ಬರೋಣ. ಬಾಳ ಕಠಿಣ ಐತಿ ಅಂತ ಹೇಳ್ಯಾರ. ಎಷ್ಟು ಕಠಿಣ ಐತಿ ನೋಡ್ಯಾಬೇಡ, ಬೆಳಗಾಗ್ಲೇಬೇಕಾದ್ರೆ ಬಹಳ ಚಂದ ಮಾತು ಹೇಳಿದ್ರು ಸ್ವಾಮಿ ಚಿನ್ಮಯಾನಂದರು. ಕೆಲವರಿಗೆ ಪೂರ್ವಾಗ್ರ ಪೀಡಿತ ಮನೋಭಾವನೆ ಇರೋದ್ರಿಂದ ಗೀತೆಯನ್ನು ದ್ವೇಷ ಮಾಡ್ತಾರೆ ಸುಮ್ನೆ. ಬೆಳಕನ್ನ ದ್ವೇಷ ಮಾಡ್ಲಿಕ್ಕಾಗದಿಲ್ಲ, ಗಾಳಿಯನ್ನ ದ್ವೇಷ ಮಾಡ್ಲಿಕ್ಕಾಗದಿಲ್ಲ. ಗಾಳಿಯನ್ನು ದ್ವೇಷ ಮಾಡ್ತೀರಿ, ಮೂಗು ಮುಚ್ಕೊಂಡು ಕುಂದ್ರಿ, ಗಾಡಿ ಕುಂದ್ರಿ. ಗಾಳಿ ಬೇಡಂದ್ರ ಹಿಂಗಂತ ತಿಳಿದ್ ನಿಮ್ ಹಿಂಗಂದ್ರ ಶಾಣ್ಯರದ್ರಿ. ಗಾಳಿಯನ್ನ ಹೆಂಗ ದ್ವೇಷ ಮಾಡ್ಲಿಕ್ಕಾಗ್ತದೆ? ಬೆಳಕ ಬೇಡ ಅಂತ ಬದುಕ್ಲಿಕ್ಕಾಗ್ತದೇನು? ನೀರನ್ನ ದ್ವೇಷ ಮಾಡ್ಲಿಕ್ಕಾಗ್ತದೇನು? ಬೀರನ್ನ ದ್ವೇಷ ಮಾಡಿರ್ಬೇಕಾರ ಆಯ್ತ್ರಿ. ಆದ್ರೆ ಬಾಳ ಮಂದಿಗೆ ಬೀರ ಬೇಕಾಗಿದೆ. ಏನು ಮಾಡೋ, ಹುಡುಗಾಟಿಗೆ ಹೇಳತಿರ್ತೀನಿ ಸುಮ್ಮನೆ. ಒಂದು ಬಕೆಟ್ನೊಳಗೆ ನೀರ, ಒಂದು ಬಕೆಟ್ನೊಳಗೆ ಬೀರ. ಬೀರ ಅಂದ್ರೆ ಗೊತ್ತಾಗ್ತದೆ ನಿಮಗೂ, ಗೊತ್ತಾಗಕತ್ತದ. ಸುಮ್ಮ ಹುಡುಗಾಟಿ ಮಾಡ್ತೇನೆ, ತಪ್ಪು ತಿಳ್ಕೊಬೇಡ್ರಿ. ಒಂದು ಬಕೆಟ್ನಾಗ ನೀರ, ಒಂದು ಬಕೆಟ್ನಾಗ ಬೀರ. ಬೀರ್ ತುಂಬಿ ದನದ ಮುಂದಿಡ್ರಿ. ದನ ಎದಕ್ಕೆ ಬಾಯಿ ಹಾಕ್ತದ? ದನ ನೀರ್ ತುಂಬಿದ ಬಕೆಟಿಗೆ ಬಾಯಿ ಹಾಕ್ತದ ಅಲ್ರಿ. ಅವೆರಡು ಬಕೆಟ್ ತಂದು ಈ ದನದ ಮುಂದಿಡ್ರಿ. ಈ ದನ ಅಂದ್ರೆ ಗೊತ್ತಾಯ್ತು ನಿಮಗ? ನೀರನ್ನ ದ್ವೇಷಿಸಿ ಬದುಕಲಿಕ್ಕಾಗದಿಲ್ಲ. ಹೇಗೆ ನೀರು ಎಲ್ಲರಿಗೆ ಬೇಕು, ಗಾಳಿ ಎಲ್ಲರಿಗೆ ಬೇಕು, ಬೆಳಕ ಎಲ್ಲರಿಗೂ ಬೇಕು, ಹಾಗೆ ಭಗವದ್ಗೀತಾನು ಎಲ್ಲರಿಗೂ ಬೇಕು. ಯಾಕೆ? ಇಟ್ ಈಸ್ ಸಾಂಗ್ ಆಫ್ ಲೈಫ್. ಇದು ಬದುಕಿನ ಹಾಡು. ಇಟ್ ಈಸ್ ದ ಸಾಂಗ್ ಆಫ್ ಗಾಡ್. ಇದು ಭಗವಂತನ ಹಾಡು, ಭಗವಂತ ಹಾಡಿದ ಹಾಡು. ಏನ್ ತೆಗೆದು ಹಾಕ್ತೀರಿ ಅದರೊಳಗ? ಚಾತುರ್ವರ್ಣ್ಯವನ್ನ ಹೇಳಿದ್ದಾರೆ, ಚಿತ್ರಾಶ್ರಮಗಳನ್ನ ಹೇಳಿದ್ದಾರೆ. ಬನ್ನಿ ನನ್ಗೂಢವಾದ ಮಾಡಕ್ ಬನ್ನಿ. ಅಲ್ಲಿ ಹೇಳಿದ ವರ್ಣಾಶ್ರಮದ ವ್ಯವಸ್ಥೆಯೇ ಬೇರೆ. ಮನುಷ್ಯ ಅದನ್ನ ಮಿಸ್ಯೂಸ್ ಮಾಡಿಕೊಂಡ್ರೆ ಗೀತಾ ಹೇಳಿದ್ದು ತಪ್ಪಲ್ಲ ನೆನ್ಪಿಟ್ಕೊಳ್ರಿ. ಭಗವದ್ಗೀತೆಯನ್ನ ಭಗವಂತ ತನ್ನ ಸ್ವಮುಖದಿಂದ ವರ್ಣನ ಮಾಡ್ತಾ, ಗೀತಾಮೇ ಚೋತ್ತಮಂ ಗೃಹಂ ಅಂತ ಹೇಳ್ತಾನೆ. ಗೀತಾ ನನ್ನ ಉತ್ತಮಂ ಗೃಹಂ. ನಿಮಗೆ ದೇವರ ಅಡ್ರೆಸ್ ಗೊತ್ತೈತೇನ್ರಿ? ಅಂದ್ರ ದೇವ್ರ ಎಲ್ಲಿರ್ತಾನ? ಕಾಶಿ, ಕೇದಾರ್, ಶ್ರೀಶೈಲ್, ತಿರುಪತಿ. ದೇವರ ಅಡ್ರೆಸ್ ಹೇಳ್ತೇವೆ ನಾವು. ದೇವ್ರೇ ತನ್ನ ಅಡ್ರೆಸ್ ಹೇಳ್ಕೋಣ. ತಾನಿರುವಂತ ಮನಿ ಯಾವುದು? ಎಂಥ ಮನಿ?
ಇವ್ಯಾವು ನನ್ನ ಪರ್ಮನೆಂಟ್ ಅಡ್ರೆಸ್ ಅಲ್ಲ. ಯಾವ್ಯಾವ್ರಿ? ಕೇದಾರ್, ಕಾಶಿ, ತಿರುಪತಿ, ಮತ್ತೇನೇನು ಅದಾವ. ನೀವ್ ಎಲ್ಲೆಲ್ಲ ಹೋಗ್ತಲ್ಲ ಗುಡ್ಡದ ಮ್ಯಾಗ ಹತ್ತಿ ಎಲ್ಲಿ ಹೋದ್ರು ಪಕ್ಕಾ ದೇವ್ರ ಭೇಟಿ ಆಗಿಲ್ಲ. ಕೇದಾರಕ್ಕೆ ಹೋಗಿದ್ದೆ ನಾವು ಒಮ್ಮೆ, 2-3 ಸಲ ಹೋಗಿವಿ. ಒಮ್ಮೆ ಭಾಳ ಪಜಿತಿ ಆಯ್ತು. ಕೇದಾರ್ಕ್ಕಿಂತ ಕಷ್ಟಪಟ್ಟು ಹೋಗಿದ್ದೇವ್ರಿ. ಗೌರಿಕುಂಡದಿಂದ 14 ಕಿಲೋಮೀಟರ್ ಹತ್ಕೊಂಡು ಹೋಗ್ಬೇಕು. ವೈಷ್ಣೋದೇವಿ 16 ಕಿಲೋಮೀಟರ್ ಗುಡ್ಡ ಹತ್ತಿ ಬ್ಯಾಡಪ್ಪ ಅಂತ ಹೇಳಿ, ಅವು ಕುದುರೆ ಅಂದ್ರೆ ಕುದುರೆ ಅಲ್ಲ, ಕತ್ತೆ ಅಂದ್ರೆ ಕತ್ತೆ ಅಲ್ಲ, ಅಂತ ಇರ್ತಾವ. ಹೆಸರುಗತ್ತಿ ಕುಂತೀವಿ. ಅವು ಹತ್ತುವಾಗ ಸರಿಯಾಗಿ ಹತ್ತಿದ್ದು, ಬರೋ ಹೊತ್ತಿನಾಗ ಅವು ಇಳಿ ಹೊತ್ತಿನಾಗ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡೋ ಸಲುವಾಗಿ ಅದು ಗುಡ್ಡ ಇರ್ತದಲ್ರಿ, ವ್ಯಾಲಿ, ಅದು ದಂಡಿ ಹಿಂಗ್ ಬರ್ತಿದ್ದು. ಅದು ದಂಡಿ ಅಂದ್ರೆ ಗೊತ್ತಾಗಿಲ್ಲ ನಿಮಗ. ದಂಡಿ ಅಂದ್ರೆ ಪ್ರಪಾತ. ಮಡ ಹೊರಕತನ ಇಲ್ಲ, ಹೆಣ ಸಿಗಂಗೆ ಇಲ್ಲ. ಅಲ್ಲಿ ಯಮ ದಂಡಾಗ ನಿಂತು ಬಾ ಬಾ ಅಂತ ಕರ್ದಂಗ ಆಗ್ತಿತ್ತು. ಜರಾ ದಂಡಿ ಬಂದು ಅಂದ್ರ ನೀವು ಸುಳ್ಳು ಹೇಳಿದ್ರು ಕೇಳ್ತೀರಿ, ಕರೆ ಹೇಳಿದ್ರು ಕೇಳ್ತೀರಿ. ಪಕ್ಕ ಸರಿಯಾಗಿ ದೇವನ ಸ್ಮರಣೆ ಮಾಡಿದ್ನ ಅಲ್ಲೇ. ಅದಕ್ಕ ಅಲ್ಲಿ ಗೂಡದಾಗ ದೇವ್ರು ಹೋಗಿಟ್ಟಾರ ಅಂತ ಕಾಣ್ತದ. ಮತ್ ನಿಮ್ ಮನಿ ದೇವ್ರು ಇರ್ತಾವಲ್ಲ. ನನ್ಗೊಂದ್ ಪ್ರಶ್ನೆ ಅಪ್ಪಗಳೇ, ಈ ಮನಿ ದೇವ್ರು ಮನ್ಯಾಗಿರೋದು ಬಿಟ್ಟು ಗೂಡದಾಗ, ಆ ಊರಾಗ, ಆಚಿ ಕಡೆ ಅಲ್ಯಾಕದಾವಂತವು? ನಾ ಹಿಂಗ್ ಕೇಳ್ದ, ಮನೆ ಗುಳೆ ಹೋಗಿರ್ಬೇಕು ಬರಗಾಲದಾಗ ಅಂತ ನೋಡ್ರ. ಇವ್ ಹೇಳ್ತಾ ನಾನು ಹೇಳ್ಬೇಕಾಗಿದೆ ಏನಂತ ಕೇಳಿದ್ರೆ, ಇವ್ಯಾವ ದೇವ್ರಿರುವ ಜಾಗ ಅಲ್ಲ. ಪರಮಾತ್ಮ ಸ್ವತಃ ಹೇಳ್ತಾನ, ನಾ ಇರುವ ಜಾಗ ಯಾವುದು ಅಂದ್ರೆ ಗೀತಾಮೇ ಚೋತ್ತಮಂ ಗೃಹಂ ಅನ್ನೋ. ಗೀತಾ ಎಂಬ ಮಂದಿರದಲ್ಲಿ ನಾದೇನಿ ಅಂದ್ರೆ, ಗೀತಾ ಓದಿದ್ರೆ ದೇವ್ರು ಸಿಗ್ತಾನೆ ನಿಮಗ ಅಂತ. ಗೀತಾ ಹೇಳಿದ ಸಾಧನೆಗಳನ್ನ, ಗೀತಾ ಹೇಳಿದ ಜ್ಞಾನವನ್ನ ನೀವು ಪಡೆದ್ರೆ ದೇವನ ದಿವ್ಯಾನುಭೂತಿ ಆಗ್ತದೆ, ಅಲ್ಲೇ ದೇವರು ಸಿಗೋದು. ಆದ್ದರಿಂದ ಪರಮಾತ್ಮ ಗೀತಾಮೇ ಚೋತ್ತಮಂ ಗೃಹಂ ಅಂತ ಹೇಳ್ದ. ಸಾಕಿಷ್ಟು ಗೀತಾ ವರ್ಣನೆ. ಈಗ ವಿಷಯದ ಕಡೆ ಬರೋಣ. ವಿಷಯ ಏನೈತಿ ಇವತ್ತ? ಬಹಳ ಚಂದ ಶ್ಲೋಕ ಐತಿ. ಯಥೈನಾಂಸಿ ಸಮಿಧ್ಯೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೇ ಅರ್ಜುನ, ಗೀತಾ ಹೇಳಿದ್ರಾಗಲೇ ಯಾರಿಗ್ಯಾರು ಹೇಳ್ಯಾರ ಅಂತ. ಯಾರಿಗ್ಯಾರು ಹೇಳ್ಯಾರ್ರಿ? ನಮಗೇನು ಗೊತ್ತಿರ, ಅವಾಗಿರ್ಲಿಲ್ಲ ನಾವು ಅಂದ್ರೇನು. ಮತ್ತ ಗೀತಾ ಕೃಷ್ಣ ಅರ್ಜುನನಿಗೆ ಹೇಳ್ದ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ದ. ಎಲ್ಲಿ ಹೇಳದ ಗೊತ್ತದ ನಿಮ್ಗೆ? ಎಲ್ಲಿ ಹೇಳಿದನ್ರಿ? ಹೆಣ್ಣಿಗೆರೆಗ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ. ಗದ್ದಲದಾಗ ಹೇಳ್ಯಾರಂತ. ನಮ್ದ ಪುಣ್ಯ, ನಮ್ಗೆ ಸಮಾಧಾನ ಇದ್ ಸಭಾ. ಇದು ಬಹಳ ಚಂದ ಅನಿಸೋದು ನನಗಿದು ಸಭಾ. ಏನ್ ಗೀತಾ ಯುದ್ಧದಲ್ಲಿ ಹೇಳಿದ, ಭಯಂಕರ ಘನಘೋರ ಯುದ್ಧ. ಅರ್ಜುನ ಯುದ್ಧ ಮಾಡ್ತಿದ್ದ. ಅವಾಗ ಹೇಳ್ರಿ, ನಮಗೆ ಆರಾಮದೀವಿ ನಾವು, ನಮಗೆಲ್ಲಿ ಯುದ್ಧ ಐತಿ ಅಂದ್ರ ಯುದ್ಧ ಇಲ್ಲ. ನಮ್ಮ ಮನಿನೇ ಕುರುಕ್ಷೇತ್ರ. ಇಲ್ರಿ, ನಿಮ್ ಮನ್ಯಾಗ ಯುದ್ಧ ಇಲ್ಲ? ಸುಳ್ಳು ಹೇಳಬೇಡ, ನಮ್ ಮುಂದ್ ಸುಳ್ಳು ನಡೆಯಂಗಿಲ್ಲ. ಯಾರ ಮನ್ಯಾಗ ಯುದ್ಧ ಇಲ್ಲ ಅಂತೀರಿ? ಯಾರ ಮನ್ಯಾಗ ಗದ್ದಲಿಲ್ಲ? ಯಾರ ಮನ್ಯಾಗ ಸಂಘರ್ಷ ಇಲ್ಲ? ಯಾರ ಜೀವನದಲ್ಲಿ ಸಂಘರ್ಷ ಇಲ್ಲ? ಎಲ್ಲರ ಜೀವನದಾಗ ಸಂಘರ್ಷ ಐತಿ. ಈ ಸಂಘರ್ಷಾತ್ಮಕ ಜೀವನದಿಂದ ಹ್ಯಾಂಗ ಹೊರಗೆ ಬರಬೇಕನ್ನೋದು ಗೀತಾ ಹೇಳುತ್ತದೆ. ಅವನು ಆ ಯುದ್ಧವನ್ನ ಹೇಗೆ ಗೆಲ್ಲಬೇಕು, ಆ ಸಂಘರ್ಷದಿಂದ ಹ್ಯಾಂಗ ಹೊರಗೆ ಬರಬೇಕು ಎಂಬುದನ್ನ ಕೃಷ್ಣ ಹೇಳಿದ. ಆದ್ದರಿಂದ
ಅರ್ಜುನನಿಗೆ ಸಮಸ್ಯೆ ಇತ್ತು, ಗೀತಾ ಕೇಳ್ದ. ನಮಗೇನು ಸಮಸ್ಯೆ ಐತ್ರಿ ಅರ್ಬಾಡ್ರಿ, ಎಲ್ಲರಿಗೂ ಸಮಸ್ಯೆ ಐತಿ. ಅಷ್ಟೇ ಯಾಕೆ ನಾ ಇನ್ನೊಂದು ಮಾತು ಮುಂದೆ ಹೇಳಿ ಪೂಜ್ಯರ ಅನುಮತಿಯನ್ನು ಪಡೆದು, ಮಠದಾಗಿದ್ದವ್ರಿಗೂ ಸಮಸ್ಯೆ ಐತಿ. ಬರೀ ಮನೆಯಾಗಿದ್ದವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಸಮಸ್ಯೆ ಐತಿ. ಇವತ್ತಂತೂ ಮನುಷ್ಯ ಸಮಸ್ಯೆದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಯಾರು ಆರಾಮದಿರಿ? ಯಾರು ಆರಾಮದಿರಿ? ನೋ. ಅಂತೆಯೇ ನೀವು ಯಾರೇ ಪರಿಚಿತರು ಭೇಟಿ ಆಗ್ಲಿ, మరి ಕೇಳೋ ಪ್ರಶ್ನೆ ಏನ್ರಿ? ಏನ್ ಕೇಳ್ತೀರಿ? ಅದನ್ನೇ ಯಾಕೆ ಕೇಳ್ತೀರಿ? ಅದನ್ನೇ ಯಾಕೆ ಕೇಳ್ತೀರಿ? ಮತ್ತೇನು ಇಲ್ಲಿ ಕೇಳಾಕ? ಅದನ್ನೇ ಯಾಕೆ ಕೇಳ್ತಾನ ಅಂದ್ರ, ನಾ ಅಂತೂ ಆರಾಮಿಲ್ಲ, ನೀರ್ ಆರಾಮದೀನ ಅಂತೀವ, ಒಳಗೆ ಇಟ್ಕೊಂಡು ಕೇಳ್ತಾನ ಅದನ್ನ. ಮತ್ತ ಅವನು ಬಾಳ ಚಂದ ಹೇಳ್ತಾನ, ಆರಾಮದೇವ್ರಿ ಆರಾಮದೇವ್ರಿ. ಎಲ್ಲಿಗೆ ಹೊಂಟಿರಿ? ಜರ ಹುಬ್ಬಳ್ಳಿ ದವಾಖಾನಿಗೆ ಹೊಂಟೇನ್ರಿ ಅಂತ. ಬಾಯಲ್ಲಿ ಹೇಳ್ತಾನ ಆರಾಮಂತ. ನೆನ್ಪಿಟ್ಕೊಡ್ರಿ, ಯಾರು ಆರಾಮಿಲ್ಲ, ಯಾರು. ನಾ ದೇವ್ರಾಣಿ ಮಾಡಿ ಹೇಳ್ತೀನಿ ಅಲ್ರಿ, ಸುಮ್ಮನೆ ಭೇಟಿ ಮಾಡ್ಕೊಂಡು ಹೇಳ್ತೀನಿ, ಕಂಡಕ್ ಕುಂತೀರಿ. ಅದಕ್ಕೆ ಯಾರು ಆರಾಮಿಲ್ಲ. ಭಗವದ್ಗೀತೆಯ ಅಧ್ಯಾತ್ಮ ಜ್ಞಾನವನ್ನ ಹೊಂದದವನು ಆರಾಮ್ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅನ್ಬಿಟ್ಟುಕೊಡ್ರಿ, ಮಾತು ಬರ್ದಿಟ್ಕೊಡ್ರಿ. ಕೀ ಟು ಹ್ಯಾಪಿನೆಸ್ ಅಂತ ಒಂದು ಬಹಳ ಸುಂದರವಾದಂತ ಗ್ರಂಥ ಬರ್ದಾರೆ ಇಂಗ್ಲಿಷ್ನೊಳಗೆ. ವಾಟ್ ಇಸ್ ದ ನೇಮ್ ಆಫ್ ಬುಕ್? ಕೀ ಟು ಹ್ಯಾಪಿನೆಸ್. ಮುಂದೆ ಹೆಂಗ್ ಸಮಾಧಾನ ಪಡಿಬೇಕು? ಸಮಾಧಾನದ ಕೀಲಿಕೈ ಎಲ್ಲಿದೆ? ಅವು ಕೇಳಕ್ ಬಂದಾವಂತ ಕಾಣ್ತದ. ಅಪ್ಪವ್ರ ನಿಮ್ಮೂರ ನಾಯಿ ಚಲೋ ಅದಾವ ನೋಡ್ರಿ. ಏನ್ ಹೇಳತ್ತೀನಿ ನಾನು, ಆ ಕಡೆ ಹೋಯ್ತು ಲಕ್ಷ ನಮ್ದು. ಸಮಾಧಾನದ ಕೀಲಿಕೈ, ಸಂತೋಷದ ಕೀಲಿಕೈ ಎಲ್ಲಿದೆ? ಎಲ್ಲಿದೆ ಸಂತೋಷದ ಕೀಲಿಕೈ? ಬಹಳ ಚಂದ ಪುಸ್ತಕ ಬರ್ದಾನೆ ಗೌರ ಗೋಪಾಲ್ ದಾಸ್. ಬಹಳ ಚಂದ ಮಾತಾಡ್ತಾರೆ, ಕೇಳ್ಬೇಕು ನೀವು. ಇಂಗ್ಲಿಷ್ನೊಳಗೆ ಹೇಳ್ತಿರ್ತಾರೆ ಹೆಚ್ಚಾಗಿ. ಅವರು ಬಹಳ ಸುಂದರವಾದಂತ ಪುಸ್ತಕ ಬರ್ದಾರ. ಅದ್ರಾಗ ಒಂದು ಬಹಳ ಚಂದ ನನಗೆ ಹಿಡಿಸಿದಂತ ದೃಷ್ಟಾಂತ ನಿಮಗೂ ಹಿಡಿಸ್ಬೋದು, ಬಹುತೇಕ ನೀವು ಮರೆಯಂಗಿಲ್ಲ ಅಂತ ಬಹಳ ಸುಂದರವಾದಂತ ದೃಷ್ಟಾಂತ ಇದೆ. ಒಂದ್ 4 ಜನ ಪ್ರವಾಸಕ್ಕೆ ಹೋದ್ರಂತ. ಕಳೆದ ವರ್ಷ ಪ್ರಯಾಗರಾಜಕ್ಕೆ ಎಷ್ಟು ಜನ ರೀ, ಬಹುತೇಕ ಇಂಥ ಊರಿನಿಂದ ಹೋಗಿಲ್ಲ ಅಂತಿಲ್ಲ. ನಾನೊಂದು 8 ದಿನ ಪ್ರಯಾಗರಾಜದಲ್ಲಿದ್ದೆ, ಜಂಗಮವಾಡಿ ಮಠದಲ್ಲಿ. ಏನು ಜನ, ಏನ್ ಜನ, ವಿಪರೀತ ಜನ. ಎಲ್ಲಾ ಹಳ್ಳಿಗಳಿಂದ ಜನ ಬರ್ತಿದ್ದಾರೆ ನೋಡ್ರಿ. ಪ್ರಯಾಗರಾಜದಲ್ಲಿ ಮಹಾಕುಂಭ ಮೇಳ. ಒಂದ್ 4 ಹುಡುಗರು, ಯುವಕರು, ಎಲ್ಲ ಬಹಳ ದೊಡ್ಡ ದೊಡ್ಡ ಮಂದಿರು, ಬಹಳ ದೊಡ್ಡ ದೊಡ್ಡ ಮಂದಿರಿ. ಒಬ್ಬ ಬಿಸಿನೆಸ್ ಮ್ಯಾನ್, ಒಬ್ಬ ಇಂಜಿನಿಯರ್ನ ಮಗ, ಒಬ್ಬ ಡಾಕ್ಟರ್ನ ಮಗ, MD ಡಾಕ್ಟರ್ನ ಮಗ, ಎಲ್ಲರೂ ಶ್ರೀಮಂತರಂತ. 4 ಮಂದಿ ಹುಡುಗರು, ಯುವಕರು, 25-30 ವರ್ಷದ ಹುಡುಗರು. ಸ್ವಂತ ಕಾರ್ ಗಾಡಿ ತಗೊಂಡ್, ಇನೋವಾ ಕಾರ್ ಗಾಡಿ ತಗೊಂಡ್ ಪ್ರಯಾಗರಾಜಕ್ಕೆ ಹೋದ್ರು. ಅಲ್ಲಿ ಸ್ನಾನ ಮಾಡಿದ್ರು. ಅಯೋಧ್ಯ, ಮಥುರಾ ಎಲ್ಲ ಪ್ರವಾಸ ಮಾಡ್ತಾ ದಿಲ್ಲಿ ಹೋದ್ರು. ಈ ಪ್ರಯಾಗರಾಜದ ಕುಂಭ ಮೇಳದಿಂದಾಗಿ ಎಲ್ಲಾ ರಾಜ್ಯಗಳು ಹೌಸ್ಫುಲ್. ಲೀಲಾ ಪ್ಯಾಲೇಸ್ ಹೋಟ್ಲದೊಳಗ 32ನೇ ಅಂತಸ್ತಿನಲ್ಲಿ ಒಂದು ರೂಮ್ ಬುಕ್ ಮಾಡಿದ್ರು. ಮೊದಲು ತಲೆ ತೋಡ್ರಿ, 32 ಅಂತಸ್ತು ಅಂದ್ರೆ ಏನು ಅಂತ ಅನ್ನೋದು, ಎಷ್ಟು ಹೈಟ್, ಎಷ್ಟು ಎತ್ತರ. ರೂಮ್ ಬುಕ್ ಮಾಡಿದ್ರು. ಅಷ್ಟು ಎತ್ತರ ಅಂದ್ರು ಪ್ರಾಬ್ಲಮ್ ಇಲ್ಲ, ಯಾಕಿಲ್ರಿ?
ಲಿಫ್ಟ್ ಇರ್ತದ ಸ್ವಯಂ ಅಂತ ಹೋಗ್ತದ, ಒಂದ್ ಕ್ಷಣದಾಗ ಹೋಗ್ಬಿಡ್ತದ. ಎಲ್ಲಾ ಲಗೇಜ್ ಇಟ್ರು ರೂಮ್ನಾಗ, ಸ್ನಾನ ಮಾಡ್ಕೊಂಡ್ ಟಿಫಿನ್ ಮಾಡ್ಕೊಂಡ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ನೋಡಕ್ ಅಂದ್ರೆ ಛತ್ರಪತಿ ಪಾರ್ಕ್, ಕುತುಬ್ ಮಿನಾರ್, ಲೋಟಸ್ ಟೆಂಪಲ್, ಅಕ್ಷರಧಾಮ್ ಇವೆಲ್ಲ ನೋಡೋ ಸ್ಥಳಗಳು ದಿಲ್ಲಿ ಒಳಗ್. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಎಲ್ಲ ನೋಡಕು. ಈ ಪ್ರವಾಸ ಅಂದ್ರೆ ಪ್ರಯಾಸ ನೋಡ್ರಿ, ಪ್ರವಾಸ ಮಾಡೋದವ್ರಿಗೆ ಗೊತ್ತಿರ್ತದ. ಪ್ರವಾಸ ಅಂದ್ರೆ ಪ್ರಯಾಸ. ಈ ಮಂದಿ ಎಂದು ಇದು ದಣದ ಮಂದಿ ಅಲ್ಲಿದ ಶ್ರೀಮಂತರ ಮಕ್ಕಳು ಬೆಳಗಿನಿಂದ ಸಾಯಂಕಾಲದವರೆಗೂ ಎಲ್ಲಾ ತಿರುಗಾಡಿ ನೋಡಿ ಟೈರ್ಡ್ ಆಗಿದ್ರು. ಇನ್ನು ರೂಮಿಗೆ ಹೋಗಿ ರೆಸ್ಟ್ ಮಾಡಮ್ಮಪ್ಪ ಅಂತ ಹೋಟ್ಲಕ್ ಬಂದ್ರು. ಅವ್ರು ರಿಸೆಪ್ಷನಿಸ್ಟ್ ಇರ್ತಾರಲ್ರಿ ಏನ್ರಿ, ಅವ್ರು ಹೇಳಿದ್ರು ಹೋಟೆಲ್ ಮಂದಿ, ವಿ ಆರ್ ಸಾರಿ ಸರ್. ಯಾಕ್ರಿ ಅನ್ನ, ಲಿಫ್ಟ್ ಕೆಟ್ಟದ್ರಿ ಅದು. ನೀವು ಆರಾಮ್ ಕುಂತೀರಿ, ನೀವ ಆಗಿದ್ರೆ ಗೊತ್ತಾಗ್ತೈತಿ. ನೀವು ಎದಿ ದಸಕ್ಕಂತವ್ರು ಬೆಳಗಿನಿಂದ ಸಾಯಂಕಾಲದವರೆಗೂ ದಣಿದಿದ್ದಾರೆ. ಈಗ 32 ಅಂತಸ್ತು ಹ್ಯಾಂಗ ಸ್ಟೆಪ್ಸ್ ಬಳಸಿ ಸ್ಟೇರ್ ಕೇಸ್ ಬಳಸಿ ಹತ್ತಿ ಹೋಗುದಂದ್ರೆ ಎಷ್ಟು ಕಷ್ಟ. ಅನಿವಾರ್ಯ. ಚಳಿ ಇದೆಲ್ಲ ಎಟ್ರು ಚಳಿ ರೀ. ಪ್ರಯಾಗರಾಜ್ ಕರ್ಕೊಂಡು ಹೋಗ್ಬೇಕಾಗಿತ್ತು, ಕದ ಅಂತ ನಡ್ತಿದ್ದೇವ್ ನಾವು. ಹೊಟ್ಯಾಗ ಬರ್ಪಾಡಿಸ್ದಂಗ ಆಗುದ್ರ ಆಟ. ಇನ್ನ ಅನಿವಾರ್ಯ ಐತಿ ಹತ್ತೋದಪ್ಪ. ಪ್ಯಾಂಟಣಿಗೆ ಹತ್ಲಾಕ್ ಹತ್ತಿದ್ರು, 2 ಅಂತ ಹತ್ತಿದ್ರು, ಸಾಕಾಗೋಯ್ತು. ಹ್ಯಾಂಗು ಹತ್ತು ಹಾಡ ಹೇಳ್ರಿ, ಏನಾರ ಒಂದಿಷ್ಟು ಕತ್ತಿ ಹೇಳ್ರಿ. ಯಾರ್ಯಾರಿಗೆ ಏನೇನ್ ಬರ್ತಾ ಹೇಳ್ತಿದ್ರು. ಅದ್ರಾಗ ಒಬ್ಬ ಕಾಮಿಡಿ ಸ್ಟೋರಿಗಳನ್ನ ಬಾಳ ಚಲೋ ಹೇಳ್ತಿದ್ದ. ಹುಡುಗಾಟಿಗೆ ಹಾಸ್ಯ ಕಥೆಗಳನ್ನ ಬಾಳ ಚಲೋ ಹೇಳ್ತಿದ್ದ. ಎಲ್ಲಾರು ನಗಸ್ಕೊಂತ ಕರ್ಕೊಂಡು ಬಂದ. 30ನೇ ಅಂತಸ್ತಿಗೆ ಹಾದ್ರು. ಅವನಿಗೆ ನೆನಪಾಯ್ತು, ಯಾರಿಗೆ ಕಾಮಿಡಿ ಸ್ಟೋರಿ ಹೇಳ್ತಿದ್ನಲ್ಲ, ಕೂಸದ ಕುಂತವ. ಅವನ ಮುಖ ಬಾಡಿ ಹೋಯ್ತು. ಗಾಬರಿ ಆದ್ರೆ ಎಲ್ಲರೂ ಏನಾಯ್ತು, ಮತ್ ಹತ್ತರಾಗ ಹಾರ್ಟ್ ಏನಾರು ಬಂತೇನು ಅಂತ ಅವ್ರು ಎದಿಯಾರ ಹಿಡ್ದಿಲ್ಲ, ಕೂಸದ ಕುಂತಾನ. ಯಾಕೇನಾಯ್ತು, ದಣಿವಾಗ್ಯದೇನ, ಇನ್ನೊಂದು ಕತೆ ಹೇಳು, ಹಚ್ಬಿಡ್ತೀವ. ಇನ್ನೊಂದು ಕಾಮಿಡಿ ಸ್ಟೋರಿ ಹೇಳು. ನಾ ಈ ಕಾಮಿಡಿ ಸ್ಟೋರಿ ಹೇಳಂಗಿಲ್ಲ, ಟ್ರಾಜಿಡಿ ಸ್ಟೋರಿ ಹೇಳ್ತೀನಿ ಅನ್ನೋ ಅಂದ್ರೆ ದುರಂತ ಕತೆ ಹೇಳ್ತೀನಿ ಅಂತ. ಅದನ್ನ ಕತೆ ಹೇಳ್ಬಿಡಲ್ಲ, ನೀವು ಎಲ್ಲಿ ಗಟ್ಟಿ ಮಾಡ್ಕೊಡ್ರಿ ಅನ್ನೋ. ಬೇಕಾದಂತ ಟ್ರಾಜಿಡಿ ಸ್ಟೋರಿ ಇರ್ಲಿ, ಹೇಳದ. ನಾ ಹೇಳು ಟ್ರಾಜಿಡಿ ಸ್ಟೋರಿ ದುರಂತ ಕತೆ ಏನು ಅಂದ್ರೆ, ರೂಮಿನ ಕೀಲಿ ಕೈ ಕಾರ್ಗಡಾಗ ಮರ್ತು ಬಂದೀನಿ ಏನಂತ. ಕತಿ ಬಾಳ ಚಂದ ಐತಿ, ಲಕ್ಷ್ಮೀ ಕಾಟ್ನು ಮಜಾ ಐತಿ. ನಕ್ರಲ್ಲ, ನೀವು ಮರೆತ ಬಂದಿರಿ. ಕತೆ ಲಾಕ್ಷಣಿಕ ಅರ್ಥದಲ್ಲಿ ಕೇಳಬೇಕು ನೀವು, ಬಹಳ ಮಜಾ ಐತಿ. ಅವರೆಲ್ಲರೂ ಅಂದ್ರು, ಏನು ಮಳ್ಳದಿಯೇನು, ಏನ್ ದಡ್ಡದಿ, ಇಷ್ಟು ಕಷ್ಟಪಟ್ಟ ಹತ್ತಿ ಬಂದೀವಿ, ಏನು ಹೋರಾಟ ಹತ್ತಿ ಬರ್ತಾರ. ಆ ತಡ್ಡಾಗನು ಮೈ ಬೆವ್ರು ಬಿಟ್ಟಿತ್ತವ್ರಿ. ಕಿಲಿ ಮರ್ತು ಬರ್ತಾರೇನು, ಹೋಗಿ ತಗೊಳ್ದ ಯಾಕ ನೋಡ್ರಿ ಕೊಲೆಗೆ ನಾವು ಒಬ್ಬನೇ ಮನ್ಕೊಳಮದೀನಿ. ಇವ್ರ ಕತಿ ಕೇಟ್ ನಕ್ರೆಲ್ಲ, ಇದು ಅವ್ರ ಕತಿ ಅಲ್ಲ, ನಮ್ಮೆಲ್ಲರ ಕತಿ. ನಾವು ಆರಾಮ್ ಪಡಿಬೇಕಂತ ಹೇಳಿ ಸಂಘರ್ಷ ನಡೆಸಿವಿ, ಹೋರಾಟ ನಡೆಸಿವಿ. ಏನು ಹೋರಾಟ, ಏನು ಹಾರಾಟ. ಕೆಲವರು ಬೆಂಗಳೂರಿಗೆ ಹೋಗ್ಬೇಕಂತಾರ, ಕೆಲವರು ದಿಲ್ಲಿಗೆ ಹೋಗ್ಬೇಕಂತಾರ. ಅವ್ರು ಯಾರು ಗೊತ್ತಾಗೈತಿ ನಿಮಗೆ? ಏನು ಹೋರಾಟ, ಏನು ಹೋರಾಟ. ಅಧಿಕಾರಕ್ಕಾಗಿ ಹೋರಾಟ, ಐಶ್ವರ್ಯಕ್ಕಾಗಿ ಹೋರಾಟ, ಏನೆಲ್ಲ ಮಾಡಿನು
ಜೀವನು ಏನೆಲ್ಲ ಸಂಘರ್ಷವನ್ನ ಮಾಡಿಯೋ ಆನಂದವನ್ನ ಹೊಂದಿದ್ದಾನೆಯೇ ಪ್ರಶ್ನೆ. ನೋ, ಹೋರಾಟ ನಡೆದಿಲ್ಲ, ಸಂಘರ್ಷ ನಡೆದಿಲ್ಲ. ಎಲ್ಲರ ಜೀವನದಾಗ ಸಂಘರ್ಷ ನಡೆದದೆ. ಅರ್ಜುನ ನೋಡ್ರಿ, ಅದು ಪ್ರತೀಕಾತ್ಮಕ ಯುದ್ಧದಿಂದ ಏನು ಗೀತಾ ಆರಂಭ ಮಾಡ್ಯದಲ್ಲ, ಅದು ಪ್ರತೀಕಾತ್ಮಕ. ಅದೇನು ಹೇಳ್ತದೆ ಅಂತ ಕೇಳಿದ್ರೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಆರಂಭ ಆಯ್ತು ಗೀತಾ. ಕುರುಕ್ಷೇತ್ರವನ್ನ ಮೊದಲು ಮಾಡಿಕೊಂಡು ಆರಂಭ ಮಾಡಿದ್ರಲ್ಲ, ಏನ್ ಹೇಳ್ತದೆ ಗೀತಾ ಅಂತ ಕೇಳಿದ್ರೆ, ಜೀವನ ಎಂಬುದೇ ಒಂದು ಹೋರಾಟಪ, ಒಂದು ಸಂಘರ್ಷ. ಇದು ಅರ್ಜುನನಿಗೆ ಅಷ್ಟೇ ಎದುರಾಗಿಲ್ಲ, ಜೀವರುಗಳೆಂಬ ಎಲ್ಲರಿಗೂ ಇದು ಎದುರಾಗಿದೆ. ಅರ್ಜುನ ಆ ಸಂಘರ್ಷದಿಂದ ಪಾರಾದ, ಯಾಕಂದ್ರೆ ಅಧ್ಯಾತ್ಮ ಜ್ಞಾನವನ್ನ ಪಡೆದ. ಹಾಗೆಯೇ ನಮ್ಮ ಜೀವನ ಒಂದು ಕುರುಕ್ಷೇತ್ರ ಯುದ್ಧನೇ. ಸಂಘರ್ಷ, ನಿತ್ಯ ಸಂಘರ್ಷ. ಮನಸ್ಸಿನಲ್ಲಿ ಏನು ಸಂಘರ್ಷ, ಏನು ದ್ವೇಷ, ಏನು ಮಾತ್ಸರ್ಯ, ಏನು ಹಾರಾಟ, ಏನು ಹೋರಾಟ. ಇದೆಲ್ಲದರಿಂದ ಪಾರಾಗಿ ಪರಮ ಶಾಂತಿಯನ್ನು ಪಡಿಬೇಕಂದ್ರೆ ಕೀ ಟು ಹ್ಯಾಪಿನೆಸ್ ಏನಪ್ಪ ಅಂತ ಕೇಳಿದ್ರೆ, ನಾಲೆಜ್. ವಾಟ್ ಈಸ್ ದ ಕೀ? ಕೀ ಟು ಹ್ಯಾಪಿನೆಸ್ ಅಂತ ಹೇಳಿದ್ರು. ವಾಟ್ ಈಸ್ ದ ಕೀ? ಕೀ ಯಾವುದು? ನಾಲೆಜ್. ನಾಲೆಜ್ ವಿಲ್ ಮೇಕ್ ಅಸ್ ಫ್ರೀ ಫ್ರಮ್ ಆಲ್ ಬಾಂಡೇಜಸ್. ಸಕಲ ಬಂಧನದಿಂದ, ಸಕಲ ಸಂಘರ್ಷದಿಂದ ನಮ್ಮನ್ನು ಹೊರತರುವಂತದ್ದು ಯಾವುದು? ನಾಲೆಜ್. ವಾಟ್ ನಾಲೆಜ್? ಎದಕ್ಕೆ ಜ್ಞಾನ ಅಂತೀರಿ ನೀವು? Is it chemistry? Is it biology? Is it zoology? No. ಇವತ್ತ ಮನುಷ್ಯನಿಗೆ ಜ್ಞಾನದ ಕೊರತೆ ಇಲ್ಲ. ಮನುಷ್ಯ ಬಹಳ ಜ್ಞಾನ ಹೊಂದಾನೆ ಇವತ್ತು. ಇವನು ಜ್ಞಾನ ಬಾಳಾನೆ, ಇವನು ಬಾಳ ಜ್ಞಾನವೇ ಬಹಳ ಟೆನ್ಷನ್ ಕಾಲಾಗ್ಯದ ಅಂತಾರಲ್ಲ, ಆಯ್ತು ನಂಗೆ ಇತ್ತೀಚೆಗೆ. ಇವತ್ತು ಹೈಲಿ ಎಜುಕೇಟೆಡ್ ಮನುಷ್ಯ, ನೀವು ಬಾಳ ಆರಾಮದಿರಿ. ಈ ಬಾಳ ಓದ್ದವ್ರ ಬಾಳ ಟೆನ್ಷನ್ ಆಗದ. ನಿಮ್ಗೆ ಆಶ್ಚರ್ಯದ ಮಾತಾಡ್ರಿ, ಅರ್ಧದಷ್ಟು ಜನ ನಿದ್ರೆಯಿಂದ ವಂಚಿತರಾಗಿದ್ದಾರೆ. ನಿಮ್ದು ಹಂಗಿಲ್ಲ ನೋಡ್ರಿ, ಕೂತಲ್ಲೇ ಕೆಟ್ಟ ಥಂಡ್ಯಾಗ ಇಷ್ಟು ಮಂದಿ ದೊಡ್ಡ ದೊಡ್ಡ ಸ್ವಾಮಿಗಳು ಕುಂತಾರ. ಏನ್ ಮಾಡಿದ್ರು ಕಣ್ ತೆರೆವಲ್ಲು. ನೀವು ನಿಶ್ಚಿಂತದಿರಿ ಅಂತ. ಬಹಳ ನಿಶ್ಚಿಂತದಿರಿ. ಬಾಳ ಓದಿದ ಮಂದಿ ಬಾಳ ಟೆನ್ಷನ್ ತಗದ. ನಿದ್ರಿನೇ ಬರಲ್ದವ್ರಿಗೆ. ಮಾನ್ಯ ಒಬ್ಬ ಬಂದಿದ್ ನನ್ನ ಕಡೆ, ಅಪ್ಪವರ ನಿಮ್ ಕಾಲ್ ಬಿಡ್ತೀನಿ, ನನಗ್ ಮತ್ತೇನು ಬೇಡ್ರಿ, ನಿಮ್ ಮೋಕ್ಷ ಮುಕ್ತಿ ಜ್ಞಾನ ಆತ್ಮ ಏನೇ ಅದೆಲ್ಲ ಬೇಡ್ರ, ನನಗೆ ಸಂಪತ್ತು ಸಾಕಷ್ಟು ಗಳಿಸೀನಿ, ನನಗ ನಿದ್ರಿ ಬರಂಗ ಮಾಡ್ರಿ ಹ್ಯಾಂಗಾರ ಅಂತ ಬಂದಿದ್ದ. ನನಗ್ ನಿತ್ಯ ಹತ್ತಾವಲ್ದು. ಏನೆಲ್ಲ ಇದೆ ಮನುಷ್ಯನಿಗೆ ಆನಂದದ ಕೊರತೆ ಇದೆ. ಅರ್ಜುನನಾಗಿ ಗೀತಾ ಕೇಳು, ಭಗವದ್ಗೀತೆ ಅಧ್ಯಾತ್ಮದ ಜ್ಞಾನ ನಿನ್ನ ಸಕಲ ಕರ್ಮ ಬಂಧನದಿಂದ ಹೊರಗೆ ತರುತ್ತದೆ ಏನ್ರಿ. ಇದಕ್ಕಿಂತ ಹಿಂದಿನ ಶ್ಲೋಕ, ಅಪಿಚೇದಶಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಜ್ಞಾನ ಪ್ಲವೇನೈವ ಸಂತರಿಷ್ಯಸಿ. ಇಲ್ಲ ನೋಡ್ರಿ, ಈ ವಿಚಾರ ಸರಣಿ ಏನ್ ಸಾಗಿ ಬಂದಿದೆ ಅಂದ್ರೆ, ಮನುಷ್ಯ ಕರ್ಮಗಳನ್ನ ಮಾಡ್ತಾ ಬರ್ತಾನೆ. ಕರ್ಮವು ಸದಾ ಬಂಧಿಸುತ್ತದೆ, ನೆನ್ಪಿಟ್ಕೊಳ್ರಿ. ಅದ್ರೊಳಗೆ ಪಾಪ ಕರ್ಮ ಅಂತೂ ನಿಮಗೆ ತಾಪ ಕೊಡ್ತದೆ. ರೈಟ್? ನೆಕ್ಸ್ಟ್ ಕೊಡ್ರಿ. ತಾಪ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಪಾಪ ಇದೆ.
ಪಾಪ ಅಂದ್ರೆ ಇದಲ್ಲ ಹೇಳೋದು. ಏನ್ ಕಾರಣ ಇದೆ? ನಮಗೇನಾದರೂ ತಾಪ ಆಗಿದೆ ಅಂದ್ರೆ ಏನ್ ಕಾರಣ ಇರ್ತದೆ? ಪಾಪ. ಪಾಪವನ್ನು ಹೆಂಗ ಕಳ್ಕೋಬೇಕು? ಏನು ಪ್ರಾಯಶ್ಚಿತ್ತ ಮಾಡಿದ್ರು ಜನ್ಮ ಜನ್ಮಾಂತರಗಳಲ್ಲಿ ಅನಂತ ಪಾಪವನ್ನು ಮಾಡಿದಾನ. ಆ ಪಾಪವನ್ನು ಅಳದೂಲಿಕ್ಕೆ ಹೋದ್ರೆ ಸಾಗರವು ಸರಿದೂಗದು. ಸಾಗರದಷ್ಟು ಪಾಪ ಇರಬಹುದಪ್ಪ. ಪರಮಾತ್ಮ ಹೇಳ್ದ, ಎಷ್ಟೇ ನೀ ಪಾಪ ಮಾಡಿರ್ಬೋದು. ಗೀತೆ ನಮ್ಗೆ ಯಾಕೆ ಅಪಯಮನ ಆಗ್ತದೆ ಗೊತ್ತೇನ್ರಿ? ಹಿಂದೆ ಏನ್ ಹೇಳ್ದೆ ಹಿಂದಿನ ಶ್ಲೋಕದಲ್ಲಿ? ಅಪಿಚೇದಶಿ ಪಾಪೇಭ್ಯ ಸರ್ವೇಭ್ಯ ಪಾಪ ಕೃತ್ತಮಃ. ಹೇ ಅರ್ಜುನ, ಪಾಪ ಕೃತ್ತಮ ಅನ್ನೋ ಶಬ್ದ ಬಹಳ ಚಂದ. ಏನದಕ್ಕರ್ಥ? ನೀನು ಅತ್ಯಂತ ಪಾಪಿಯಾಗಿರ್ಬೋದಪ್ಪ. ಮಾಡಬಾರದ ಪಾಪ ಎಲ್ಲಾ ಮಾಡಿರ್ಬೋದು. ಆ ಎಲ್ಲಾ ಪಾಪ ಕರ್ಮವನ್ನ, ಪಾಪ ಕರ್ಮ ಅಂಬತಕ್ಕಂಥದ್ದು ಸಾಗರ ಸದೃಶ ಇರಬಹುದು, ಸಮುದ್ರ ಸದೃಶವಾಗಿರಬಹುದು. ಇಲ್ಲ ದಾಟಿ ಬರ್ತೀವಿ ನಾವು, ಬಾಗಲಕೋಟೆ ಮುಂದೆ ಐತಲ್ಲ ಅದು ಕೃಷ್ಣ ಸಾಗರ. ಅದನ್ನ ದಾಟಬೇಕಂದ್ರ ಎಷ್ಟು ಹೈರಾಣ ಐತಿ. ಈಗೆಲ್ಲ ಬ್ರಿಡ್ಜ್ ಮಾಡ್ಯಾರ, ಬಹಳ ಚಲೋ ರೀ. ಮೊದಲೆಲ್ಲ ಎಷ್ಟು ಕಷ್ಟ ಪಡ್ತಿದ್ರ ಪಾಪ. ಅವರೆಲ್ಲ ದೋಣಿ ಮೂಲಕ ಮತ್ತೆ ಅದ್ರ ಮೂಲಕ ದಾಡ್ತಿದ್ರು. ಸಾಗರವನ್ನ ಹೆಂಗ ದಾಟಬೇಕ್ರಿ? ಇಲ್ಲಿ ಅಂತಿಂತ ಸಾಗರ ಅಲ್ಲ, ಪಾಪದ ಸಾಗರ. ಪಾಪದ ಸಾಗರವನ್ನ ಎದರಿಂದ ದಾಟಲಿಕ್ಕೆ ಬರ್ತಂದ್ರ ಪರಮಾತ್ಮ ಹೇಳ್ದ, ಜ್ಞಾನ ಪ್ಲವೇನೈವ, ಪ್ರಾಯಶ್ಚಿತ್ತ ಪ್ಲವೇನೈವ ಹೇಳಿಲ್ಲ. ನಾವು ಕೆಲವೊಂದು ಪಾಪಕ್ಕೆ ಕೆಲವೊಂದು ಪ್ರಾಯಶ್ಚಿತ್ತ ಕರ್ಮ ಹೇಳಾರ. ಇದು ಮಾಡಿದ್ರೆ ಇದು ಪಾಪ ನಿವೃತ್ತಿ ಆಗ್ತದೆ, ಇದು ಮಾಡಿದ್ರೆ ಇದು ಪಾಪ ನಿವೃತ್ತಿ ಆಗ್ತದೆ. ಜೀವನು ಕೋಟಿ ಕೋಟಿ ಜನ್ಮಗಳಲ್ಲಿ ಅನಂತ ಪಾಪ ಮಾಡ್ಯಾನ. ಆ ಪಾಪದಿಂದ ಸದಾ ತಾಪವನ್ನು ಅನುಭವಿಸ್ತಾ ಇದ್ದಾನೆ. ನಾ ಹುಡುಗಟ್ಟಿಗೆ ಹೇಳ್ತಿರ್ತೀನಿ, ಪಾಪ ಅಂಬುದು ಕರೆಂಟ್ ಇದ್ದಂಗೆ. ಕರೆಂಟ್, ಎಲೆಕ್ಟ್ರಿಸಿಟಿ, ಕರೆಂಟ್ ನೋಡಿ, ಕರೆಂಟ್ ಇದೆ ಅಲ್ಲ. ಕರೆಂಟ್ ಮುಟ್ಟಿದ ಕೂಡಲೇ ಹೊಡಿತದಲ್ರಿ. ನಿಮ್ ಕಡೆ ಹೆಂಗ? ನಮ್ ಕಡೆ ಮುಟ್ಟಿದ್ವಿ 2 ತಾಸು ಹೊಡಿತಂದ್ರ ವಿದ್ಯುತ್ ಮಿನಿಸ್ಟರ್ ಬಂದಿದ್ನಂತ. ಅದು ಈಗ ಅದಕ್ಕೂ ಒಂದು ಮಿನಿಸ್ಟರ್ ಇರ್ತಾರಲ್ಲ. ಓ, ನಮ್ ಗುರುನಾಥ ಶಾಸ್ತ್ರಿಗಳು ಎಲ್ಲ ನೆನ್ಪು ಚಲೋ ಇಟ್ಟಿರ್ತಾರ. ಇಂಧನ ಸಚಿವರು ಅನ್ಬೇಕಂತ ಕನ್ನಡದಾಗ. ಅದಕ್ಕೆ ಆಯ್ತು, ಅಚ್ಚ ಕನ್ನಡದಲ್ಲಿ ಇಂಧನ ಸಚಿವರು. ಎಲೆಕ್ಟ್ರಿಸಿಟಿ ಮಿನಿಸ್ಟರ್. ಆ ಮಿನಿಸ್ಟರ್ ಬಂದಿದ್ದ. ಅವನ್ ಚೂರು ಡೌಟ್ ಇತ್ತು. ಅವ್ನ ಕೈ ಕೆಳಗಿನವ್ರಿಗೆ ಕೇಳದ, ಜೈ ಅವ್ರೇನ AW ಇರ್ತಾರ, ಎಲೆಕ್ಟ್ರಿಸಿಟಿ ಹೊಡಿತದಂತ ಹೆಂಗ್ ಹೊಡಿತದ? ಅದು ನಾವ್ ಹೇಳ್ದಂಗ ಕೇಳ್ತ ನೋಡಿ. ಅಣ್ಣಿಗರಿಗೆ ಬಿಡ್ರಿ, ಕರೆಂಟ್ ಬಿಡ್ತಾರ. ಬೇಡ, ಕರೆಂಟ್ ಬೇಡ ಅಲ್ಲಿಗೆ ಹೋಗುದಂದ್ರ ನಮ್ಮ ಮಾತು ಕೇಳತ್ತದದು. ನಾವ್ ಹೇಳ್ದಂಗ ನಡ್ಕೊಂಡಿರ್ಬೇಕದು. ಅದ್ಯಾಂಗ ಹೊಡಿತದೋ ಅವ ಅಂದ, ಅದು ಸಣ್ಣ ಸಣ್ಣ ಮಂದಿ ಹೊಡಿತೀರಿ ಸಾಹೇಬ್ರ, ನಿಮ್ಮಂತವ್ರು ಹೊಡಂಗಿಲ್ಲ ಅಂತವ. ನಮ್ಗೆ ಹೊಡಂಗಿಲ್ಲ ಅಂತಿದಿ, ನೋಡ್ರಿ ಟೆಸ್ಟ್ ಮಾಡಮ್, ಜರ ಹಿಡಿದು ನೋಡ್ಬೇಕಾರ ಅನ್ನಂತ ಅವ ತಿಳ್ಕೊಂತ. ಅವ ಮಿನಿಸ್ಟರ್ ಇರ್ಲಿ ಮತ್ತ ಯಾರೇ ಇರ್ಲಿ, ಹೇಗ ಕರೆಂಟ್ ಮುಟ್ಟದವ್ರಿಗೆ ಶಾಖ ಕೊಡ್ತದೆ, ಹಾಂಗ ಪಾಪ ಮಾಡಿದವ್ರಿಗೆ ಪಾಪನು ಶಾಖ ಕೊಡ್ತದೆ. ಯಾರನ್ನ ಬಿಡ್ತದ್ರಿ? ಎಲ್ಲ ಅಲ್ಲಿ ಬರೀ ಪಾಪ ಕರ್ಮವನ್ನು ದಾಟೋದು ಹೇಳದ. ಇಲ್ಲಿ ಬಂದು ಪಾಪ ಪುಣ್ಯ ಸಕಲ ಕರ್ಮಗಳು ಎದರಿಂದ ಕಳ್ಕೋಬಹುದಪ್ಪ? ಜ್ಞಾನದಿಂದ ಕಳ್ಕೋಬಹುದು. ಜ್ಞಾನ ಬಹಳ ಮಹತ್ವದ್ದು. ಜ್ಞಾನ ಎಷ್ಟು ಮಹತ್ವದ ಹೇಳನ್ರಿ. ಲೈಫ್ ಈಸ್ ಟಫ್, ಗೆಟ್ ಎ ಹೆಲ್ಮೆಟ್, ಇಟ್ ಈಸ್ ಮೇಡ್ ಆಫ್ ನಾಲೆಜ್. ಬಹಳ ಚಂದ ಮಾತಾಡ್ತಾರ. ಜೀವನ ಅಂಬುದು ಇರ್ತಾನ, ಅದನ್ನ ಹೇಳಿ ನಿಮ್ಗೆ. ಜೀವನ ಅಂಬುದು ಹೆಂಗೈತಿ? ಈಜಿ ಐತೇನ್ರಿ? ಲೈಫ್ ಈಸ್ ಟಫ್ ಅಂದ್ರು, ಬಾಳ ಟಫ್ ಐತಿ. ಎಲ್ಲಾರ ಇರ್ಲಿ, ಅವ್ ಅಣಿಗಾರ ಇರ್ಲಿ, ಹುಬ್ಬಳ್ಳಿಯಾಗಾರ ಇರ್ಲಿ,
ಬಿಸ್ನೆಸ್ ಮ್ಯಾನ್ ಇರಲಿ, ರೈತರ ಇರಲಿ, ಯಾರಿದ್ರು ಲೈಫ್ ಈಸ್ ಟಫ್. ಎಲ್ಲರ ಲೈಫ್ ಟಫ್ ಐತಿ. ಲೈಫ್ ಈಸ್ ಟಫ್. ಟಫ್ ಇರ್ಬೋದಪ್ಪ, ಬಹಳ ಕಷ್ಟ ಇರ್ಬೋದು ಇದನ್ನ ದಾಟಿ ಹೋಗೋದು. ಆದ್ರೆ ಅವ್ರಂದ್ರು ಲೈಫ್ ಈಸ್ ಟಫ್, ಗೆಟ್ ಎ ಹೆಲ್ಮೆಟ್ ಅಂತ. ಒಂದ್ ಹೆಲ್ಮೆಟ್ ಹಾಕೊಡ್ರಿ. ನೋಡ್ರಿ, ಜೀವನ ಎಂಬುದು ನಿಡಿದಾದ ಹಾದಿಯಲ್ಲಿ ಸಾಗುವಂತಹದ್ದು. ನಿಡಿದಾದ ಹಾದಿ ಅಂತ ಗೊತ್ತಾತ ಹೇಳ್ದೆ ನಾನು. ಕೇದಾರಕ್ಕೆ ಹೋಗಿದ್ದಲ್ಲ, ಅಲ್ಲಿ ನಿಡಿದಾದ ಹಾದಿ ನೋಡ್ರಿ. ಅಂತ ಹಾದಿ ಒಳಗ ಬೈಕ್ ಮೇಲೆ ಓಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ. ಆದ್ರೆ ಬೈಕ್ ಮೇಲೆ ಕುಂತ ಹೋಗೋ ಒಂದ್ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ನೋಡ್ರಿ, ಆಕ್ಸಿಡೆಂಟ್ ಆಗ್ತದೆ. ಹೆಲ್ಮೆಟ್ ಇತ್ತು, ಒಂದ್ ಮಾತು ನೆನ್ಪಿಟ್ಕೊಳ್ರಿ, ಹೆಲ್ಮೆಟ್ ಯಾಕೆ ಹಾಕೋಬೇಕಂತಾರೆ ಗೊತ್ತೇನ್ರಿ? ಬ್ರೈನ್ ಡ್ಯಾಮೇಜ್ ಆದ್ರೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ. ಆದ್ದರಿಂದ ಒಂದ್ ಹೆಲ್ಮೆಟ್ ಇತ್ತಂದ್ರ ಹ್ಯಾಂಗ ನೀನು ಸುರಕ್ಷಿತವಾಗಿರುತ್ತೀಯೋ, ಅದು ಯಾವ ಬದುಕಿನ ನಿಡಿದಾದ ಹಾದಿಯಲ್ಲಿ ಸಾಗುವಾಗ ನೀ ಕಾಮದ ಕಲ್ಲಿಗೆ ಹಾಯಲಾರ್ದಂಗ, ಕ್ರೋಧದ ಕಲ್ಲಿಗೆ ಬಡದ್ರು ನಿನಗೆ ತಾಪ ಆಲಾರ್ದಂಗ ಸದಾ ಕಾಯುವಂತ ಹೆಲ್ಮೆಟ್ ಯಾವುದಪ್ಪ ಅಂತ ಕೇಳಿದ್ರೆ ಜ್ಞಾನವೆಂಬ ಹೆಲ್ಮೆಟ್ ಅಂದ್ರೆ ಜ್ಞಾನವೆಂಬ ಹೆಲ್ಮೆಟ್ ಹಾಕೊಳ್ರಿ, ನೀವು ಸುರಕ್ಷಿತವಾಗಿರ್ತೀರಿ. ಜ್ಞಾನವನ್ನು ಬಹಳ ವರ್ಣ ಮಾಡಿದ್ದಾರೆ. ಈ ಜ್ಞಾನ ಏನು ಮಾಡುತ್ತದೆ ನೋಡ್ರಿ, ಕರ್ಮವನ್ನ ಕಳ್ಕೋಬೇಕು. ಸಕಲ ಕರ್ಮಗಳು ಬಂಧನಕಾರಿ. ಜ್ಞಾನ ಬಂತು, ಸೆಲ್ಫ್ ನಾಲೆಜ್, ಆತ್ಮಜ್ಞಾನ ಬಂತು. ಆತ್ಮಜ್ಞಾನ ನೋಡ್ರಿ, ಅಲ್ಲಿ ಸಮಿದ್ಧ ಅಂತ ಬಳಸಿದ್ದಾರ. ಯಥಾ ಏಧಾಂಸಿ, ಏಧಾಂಸಿ ಅಂದ್ರೆ ಕಟ್ಟಿಗೆಗಳು. ಹೇಗೆ ಕಟ್ಟಿಗೆಗಳನ್ನ ಸಮಿದ್ಧ ಅಗ್ನಿ ಅಂದ್ರೆ ಚೆನ್ನಾಗಿ ಹೊತ್ತಿ ಉರಿಯುವ ಅಗ್ನಿ ಅಂತ ಅದಕ್ಕೆ ಅರ್ಥ. ಸುಟ್ಟು ಭಸ್ಮ ಬೂದಿ ಮಾಡಿ ಹಾಕ್ತದೆ. ಯಾವ್ದ್ರಿ? ಬೆಂಕಿ. ಮತ್ತ ಈಗ ಹಚ್ಚಿದವ್ರು ಹಾರಿ ಕುಂತಾವ ನೋಡ್ರಿ, ಇದನ್ನ ಬೆಂಕಿನೇ ಅಲ್ಲ. ಇದ್ರ ಮ್ಯಾಗ ತಂದು ಕಟ್ಟಿಗೆ ಹೋಗಿದ್ರಿ ಅಂತಂದ್ರ ಅದಕ್ಕಾಲಿ ಏನು ಹೇಳ್ಯಾರ ಅವರು? ಸಮ್ಯಕ್ ಇದ್ದ ಸಮಿದ್ಧ ಅಂತ ಶಬ್ದ ಬಳಸಿದ್ದಾರೆ. ಚೆನ್ನಾಗಿ ಹೊತ್ತಿ ಉರಿಯುವಂತ ಅಗ್ನಿಯು ಬೇಕಾದಂತ ಹಸಿ ಕಟ್ಟಿಗೆರ ಇರಲಿ, ಒಣ ಕಟ್ಟಿಗೆರ ಇರಲಿ, ಎಲ್ಲ ಥೋಡ ಹತ್ತಿರ್ಬೇಕು. ಅದಕ್ಕೆಲ್ಲ ಸಮಿದ್ಧ ಅಂತ ಶಬ್ದ ಬಳಸಿದಾರೆ. ಸಮ್ಯಕ್ ಇದ್ದ ಸಮಿದ್ಧ, ಚೆನ್ನಾಗಿ ಹೊತ್ತಿ ಉರಿಯುವಂತ ಆ ಅಗ್ನಿ ಒಳಗ ಕಟ್ಟಿಗೆ ಬಿತ್ತಂದ್ರ ಕಟ್ಟಿಗೆ ಹ್ಯಾಂಗ್ ಸುಟ್ಟು ಭಸ್ಮ ಆಗ್ತದೆ, ಹಾಗೆ ಇದು ಯಾವ ಅಗ್ನಿ? ಜ್ಞಾನಾಗ್ನಿ. ಜ್ಞಾನ ಎಂಬತಕ್ಕಂತ ಅಗ್ನಿಯು ನಿಮ್ಮೆಲ್ಲಾ ಸಕಲ ಪಾಪಗಳನ್ನು ಸುಟ್ಟು ಭಸ್ಮಸಾತ್ ಕುರುತೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಸ್ವಲ್ಪ ಲಕ್ಷ್ಯ ವಹಿಸಿ ಕೇಳ್ರಿ. ಏನಂತ? ಸರ್ವಾಣಿ ಕರ್ಮಾಣಿ ಎಂಬ ಶಬ್ದ ಬಂದಿದೆ, ಅದನ್ನು ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ಮೊದಲು ನಾವು ಜ್ಞಾನವು ಕರ್ಮಗಳನ್ನ ಭಸ್ಮಸಾತ್ ಕುರುತೆ, ಸುಟ್ಟು ಬೂದಿ ಹಾಗೆ ಮಾಡ್ತದೆ ಅಂತ ಹೇಳಿದ್ರು. ಏನ್ ಹಂಗ ಅದಕ್ಕೆ ಅರ್ಥ? ಅದಕ್ಕೆ ಅರ್ಥ ಬರೀತಾ ಶಂಕರ್ ಏನ್ ಬರೀತಾರೆ ಅಂತ ಕೇಳಿದ್ರೆ, ಭಸ್ಮಸಾತ್ ಕುರುತೆ ಅಂತಂದ್ರೆ ನಿರ್ಬೀಜಾನಿ ಕರೋತಿ ಕರ್ಮಾಣಿ ಅಂದ್ರೆ ಕರ್ಮವು ಫಲ ಕೊಡದಂತೆ ಮಾಡ್ತದೆ. ಯಾವ್ದ್ರಿ? ಜ್ಞಾನವೆಂಬತಕ್ಕಂತ ಅಗ್ನಿಯು ಕರ್ಮಗಳನ್ನ ಫಲ ಕೊಡದ. ಒಂದ್ ಮಾತು ನೆನಪಿಟ್ಕೊಡ್ರಿ, ಕರ್ಮ ಫಲ ಕೊಡದೇ ಇರೋದು. ನೀವು ಮಾಡಿದ ಕರ್ಮ ನೀವು ಮಾಡ್ತೀರಿ, ಮರಿತೀರಿ. ಎಂದೂ ಪ್ರಕೃತಿ ಮರೆಯಂಗಿಲ್ಲ, ಪರಮಾತ್ಮ ಮರೆಯಂಗಿಲ್ಲ. ನೀ ಮಾಡ್ತ ಸಲುವಾಗಿ ಇಂಥದ್ದು ನನಗೆ ಯಾಕೆ ಬಂತು, ಅಂಥದ್ದು ನಾ ಏನು ಮಾಡೀನಿ ಅಂತೀರಿಲ್ಲವ. ದೇವ್ರಿಗೆ ಬೈತೀರಿ. ಮಾನವ ಬಂದಾನ, ಯಪ್ಪ ಎಲ್ಲಾ ದೇವ್ರಿಗೆ ನಡ್ಕೊಂಡನ್ರಿ, ಎಲ್ಲಾ ದೇವ್ರ ನಮ್ಮ ಪಾಲಿಗೆ ಅದ ಮುಂದೆ ನೀವ ಅಂದ್ರವ ದೇವ್ರಾಗ ನಾ ಬಾಳ ಭಕ್ತಿ ಅದೀನಿ, ಹಿಂಗಾಗಿ ನಿಮ್ ಮಾತನಾಗಿಲ್ಲ ನಾನು. ಆ ದೇವ್ರ ಮನಿ ಬಾಗಿಲಿಗೆ ಮುಳ್ಳು ಬಡಿಲಿ, ಬಾರಿ ಮುಳ್ಳು ಬಡಿಲಿ ಅಂತ ಮತ್ತ
ಎಲ್ಲ ಬೈತೀರಿ, ದೇವ್ರ ಇಂಥದ್ ಯಾಕೆ ತಂದ, ನಾ ಏನ್ ಹಂತದ ಮಾಡೀನಿ? ನೆನಪಿಟ್ಕೊಳ್ರಿ, ಹಂತದ ಮಾಡಿದ ಸಲುವಾಗಿನೇ ಇಂಥದ್ದು ಬಂದಿದೆ, ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಬಂದದ. ಕರ್ಮ ಫಲ ಕೊಡ್ತದೆ. ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತ ಇರಪಿ. ಮಹಾತ್ಮರು ಹೇಳಿದ್ರು, ಕಲ್ಪಕೋಟಿ ಶತ ಇರಪಿ. ಕಲ್ಪಕೋಟಿ, ಕೋಟಿ ಕೋಟಿ ಜನ್ಮ ಕಳೆದ್ರು ಮಾಡಿದ ಕರ್ಮ ಬಿಡಂಗಿಲ್ಲಪ್ಪ, ಅನುಭವಿಸ್ಲೇಬೇಕು. ನೀವು ಇಲ್ಲಿ ತಪ್ಪು ಮಾಡಿ ತಪ್ಪಿಸ್ಕೋಬಹುದು, ಭಗವಂತರ ಕೈಯಾಗಿನ ತಪ್ಪಿಸ್ಕೊಳಕಾಗ್ತದ? ನಾ ಹುಡುಗಾಟಿ ಹೇಳ್ತಿರ್ತೇನೆ, ಯಾವನ ಕಳ್ಳ ಪೊಲೀಸ್ ಕೈಯಾಗ ಸಿಕ್ಕಾಕೊಂಡಿದ್ದ, ದೊಡ್ಡ ಹಂಡಾಗಿ ಹಿಡಿದಿದ್ದು ಪೊಲೀಸ್. ಕಳ್ಳ ಬಹಳ ಶಾಣ ಇದ್ದ. ಶಾಣ್ಯರಿದ್ದವ್ರಿಗೆ ಕಾಟ್ರ ಆಗ್ತಾರ, ಮಾಡ್ರಿ ಕಾಟ್ರ ಅಲ್ಲಕ್ ಬರ್ತಂದ್ರೆ ನೀವು ಭಾರಿ ಚಾಲಕಿದವ. ಪೊಲೀಸ ಜರ ಫುಲಿಸ್ ಇತ್ತಿದ, ಸ್ಟುಪಿಡ್ ಮ್ಯಾನ್. ಬೇಡಿ ಹಾಕೊಂಡ್ ಹಿಡ್ಕೊಂಡ್ ಹೊಂಟಿದ್ ಕಳ್ಳನ್. ಮಳಿ ಬರ್ಲಾಕತ್ತಿತ್ತು. ಸಾಹೇಬ್ರ ಮಳಿ ಬರ್ಲಾಕತ್ತದ್ರಿ, ನೀವು ತೋರ್ಸ್ಕೊಂತೀರಿ, ನಾನು ತೋರ್ಸ್ಕೊಂತೀನಿ, ಓಡ್ ಹೋಗಿ ಛತ್ರಿ ತಗೊಂಡ್ಬರ್ತೀನಿ ರೀ ಅಂದ. ಹೌದು ತೊಂಬ ಅಂತಂತಿದ್ದು ಮಳ್ಳ. ಹೋಗಿ ಛತ್ರಿ ತಗೊಂಡ್ ಬರ್ತಾನ. ನಾವು ಹೊಳ್ಳಿ ನೋ ಹಾದ ಆ ಕಡೆ ಹಾದ, ಇದು ಮಳೆ ತೋರ್ಸ್ಕೊಂತ ಹಾದ ಮಗ ಇನ್ನೊಮ್ಮೆ ಸಿಗಲಿ ಅನ್ಕೊಂತ ಮತ್ತೂ ಇವನ್ ಕೈಯಾಗ ಸಿಕ್ಕ ಅಂತ 6 ತಿಂಗಳಾದ್ಮೇಲೆ ಮತ್ತ ಮಳಿ ಬರ್ಲಾಕತ್ತಿತ್ತು ಏನ್ರಿ, ಕೋ ಇನ್ಸಿಡೆಂಟ್ ಅಂತಾರ ಏನ್ರಿ. ಮತ್ತ ಮಳಿ ಬರ್ಲಾಕತ್ತಿತ್ತು. ಮತ್ತ ಪೊಲೀಸ್ ಸಾಹೇಬ್ರ ಮಳಿ ಬರ್ಲಾಕತ್ತೇಳ್ರಿ, ತೋರ್ಸ್ಕೊಂತೀವ್ರಿ ಅಂದ. ಗೊತ್ತದ ಮಗನ ಅಂದಿವ. ಎಲ್ಲಿ ಸಾಬ್ರ ಒಂದ್ ಪಡಿ ತಗೊಂಡ್ಬರ್ತೀನಿ ಅಂತ. ಬೇಡ, ನೀವ್ ಹಾದವ ಆ ಕಡೆ ಹೋಗಿದ್ರಿ, ಈ ಸಲ ನಾ ಹೋಗಿ ತಗೊಂಡ್ಬರ್ತೀನಿ ಅಂತ. ಹೋಗ್ರಿ ಸಾಹೇಬ್ರ. ಈ ನಾನೇನ್ ಹೇಳಕತ್ತೀನಿ, ಲಕ್ಷ್ಯ ಕೊಡ್ರಿ. ಪೊಲೀಸ್ ವ್ಯವಸ್ಥೆಯಿಂದ ನೀವು ತಪ್ಪಿಸ್ಕೋಬಹುದು, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಿಂದ ತಪ್ಪಿಸ್ಕೋಬಹುದು. ಆದ್ರೆ ಭಗವಂತನ ಕರ್ಮ ವ್ಯವಸ್ಥೆ ಐತಲ್ಲ, ಎಂದೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ರಿ. ಯಾಕೆ? ಕರ್ಮಾಧ್ಯಕ್ಷ ಅದನ ಪರಮಾತ್ಮ. ಕರ್ಮವನ್ನ ಅನುಭವಿಸಲೇಬೇಕು. ಕರ್ಮ ಜನ್ಮ ಕೊಡ್ತದೆ, ಪಾಪ ಕರ್ಮನೂ ಜನ್ಮ ಕೊಡ್ತದೆ, ಪುಣ್ಯ ಕರ್ಮನೂ ಜನ್ಮ ಕೊಡ್ತದೆ. ಪಾಪ ಒಂದಿಷ್ಟು ನಿನಗೆ ಪ್ರಾಪಂಚಿಕ ಸೌಲಭ್ಯವನ್ನ ಸುಖವನ್ನ ಕೊಡ್ತದೆ, ಕರ್ಮ ನಿನಗೆ ತಾಪ ಕೊಡ್ತದೆ. ಈ ಕರ್ಮ ಜಾಲದಿಂದ ಹೆಂಗ್ ಕಡೆಕಾಗಬೇಕು? ಅದಕ್ಕೆ ಒಂದೇ ಉಪಾಯ ಹೇಳಿದ ಪರಮಾತ್ಮ ಏನಂತ? ಜ್ಞಾನವನ್ನು ಹೊಂದಿ. ಜ್ಞಾನವು ನಿನ್ನ ಸಕಲ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡ್ತದೆ. ಇಲ್ಲಿ ಒಂದು ಮಾತು ಬಂದಿದೆ, ಸ್ವಲ್ಪ ಹೇಳ್ತೀನಿ, ಅದೇನು ಬಾ ಹೇಳಂಗಿಲ್ಲ ನಿಮಗ ಏನ್ರಿ. ಸರ್ವಕರ್ಮಾಣಿ ಉಪನಿಷತ್ತು ಕೂಡ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಭಗವದ್ ಅನುಭೂತಿ ಆಯಿತು, ಅವನಿಗೆ ಭಗವದ್ ದರ್ಶನ ಆಯಿತು, ಆತ್ಮ ಸಾಕ್ಷಾತ್ಕಾರ ಆಯಿತು, ಬ್ರಹ್ಮಾನುಭೂತಿ ಆಯಿತು ಅಂದ್ರೆ ಸಾಕು, ಅವನ ಸಕಲ ಕರ್ಮಗಳು ನಿವೃತ್ತಿಯಾಗುತ್ತವೆ. ಎಲ್ಲಾ ಕರ್ಮ ನೋಡಿ, ಅಲ್ಲಿನ ಕರ್ಮಾಣಿ ಶಬ್ದ ರಾಶ್ಯ ಕರ್ಮಾಣಿ, ಇವನ ಎಲ್ಲಾ ಕರ್ಮಗಳು ಅಂತ ಹೇಳಿದಾವೆ. ಜ್ಞಾನ ಆಯ್ತಂದ್ರೆ ಹೃದಯ ಗ್ರಂಥಿ ಛೇದನವಾಗ್ತದೆ. ಅದು ಹೃದಯ ಗ್ರಂಥಿ ಅಂದ್ರೆ ಏನು, ಹಂಗೇನು ಹಿಂಗೇನು ಜರ ಹೇಳ್ಬೇಕಾಗ್ತ ಹೇಳ್ತೀನಿ ನೋಡೋಣ ಸಂಕ್ಷಿಪ್ತವಾಗಿ. ಎಲ್ಲಾ ಕರ್ಮ ನಿವೃತ್ತಿ ಆಗ್ತದೆ. ಎಲ್ಲಾ ಕರ್ಮಗಳಂದ್ರೆ ಯಾವ್ರಿ ಅಂತಿಕಾರ? ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಇಲ್ಲಿ ಆ 3 ಕರ್ಮಗಳನ್ನ ಗ್ರಹಿಸ್ಬೇಕು. ನಾವಿಲ್ಲೆಲ್ಲ ನಿತ್ಯ ನೈಮಿತ್ತಿಕ ಅದು ಇದಲ್ಲ. ಯಾವ ಕರ್ಮಗಳನ್ನು ಹೇಳ್ತಾ ಇದ್ದೇವೆ ನಾವಿಲ್ಲಿ? ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ. ಇಲ್ಲಿ ಆಚಾರ್ಯ ಶಂಕರರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ, ಏನ ಕರ್ಮಾಣಿ ಶರೀರಂ ಆರಬ್ಧಂ ತತ್ ಪ್ರವೃತ್ತ ಫಲತ್ವಾ ಉಪಭೋಗೇನೇವ ಕ್ಷೀಯತೆ ಅಂತ ಬರ್ತಾರೆ. ಅಂದ್ರೆ ಅದಕ್ಕೆ ಅರ್ಥ ಏನು? ಇಲ್ಲಿ ಎಲ್ಲಾ ಕರ್ಮಗಳಂದ್ರೂ ಕೂಡ ಪಾಪ ಕರ್ಮ, ಪುಣ್ಯ ಕರ್ಮ ಎಲ್ಲಾ ನೀ ಏನಾರ ಮಾಡಿಯಲ್ಲಪ್ಪ, ಅವೇನು ಸಂಚಿತ ಹಾಕೊಂತ ಬಂದಾವ್. ಮಾಡಿದ ಕರ್ಮ ಎಲ್ಲವನ್ನು ಅನುಭವಿಸ್ಲಿಕ್ಕೆ ಆಗಲ್ಲ, ಉಳ್ಕೊಂತ ಬರ್ತಾವ. ಅವು ಸಂಚಿತ ಅಂತ ಹೇಳಿಸಿಕೊಳ್ತದೆ. ಆ ಸಂಚಿತ ಕರ್ಮ ಹಿಂದಿನ ಜನ್ಮ ಜನ್ಮಾಂತರದಲ್ಲಿ ಮಾಡ್ತಾ ಬಂದಂತ ಕರ್ಮ ಸಂಗ್ರಹ ಹಾಕುವಂತ ಬರ್ತದೆ. ಸಂಗ್ರಹಗೊಂಡಂತ ಏನು ಕರ್ಮ ಅದಾವಲ್ಲ ಅವು ಸಂಚಿತ ಕರ್ಮ.
ಆಮೇಲೆ ನೀನು ಜ್ಞಾನೋತ್ತರ ಕಾಲದಲ್ಲಿ ಮಾಡುವ ಆಗಾಮಿ ಕರ್ಮ, ಈ ಎಲ್ಲಾ ಕರ್ಮಗಳು ನಿವೃತ್ತಿ ಆಗುತ್ತವೆ. ಅಂದ್ರೆ ನಿವೃತ್ತಿ ಆಗುತ್ತವೆ ಅಂದ್ರ ಭಸ್ಮ, ಸುಟ್ಟು ಭಸ್ಮ ಮಾಡ್ತದೆ ಜ್ಞಾನ. ಅಂದ್ರೆ ಅದಕ್ಕೆ ಅರ್ಥ ಏನು? ಅವು ಫಲ ಕೊಡ್ಲಾರ್ದಂಗ ಮಾಡ್ತದೆ. ನೆನ್ಪಿಟ್ಕೊಡ್ರಿ. ಯಾಕೆ ಫಲ ಕೊಡಂಗಿಲ್ಲೇನು? ಯಾಕೆ ಫಲ ಕೊಡಂಗಿಲ್ಲ ಅಂತ ಕೇಳಿದ್ರೆ, ಜ್ಞಾನ ಆದ್ಮೇಲೆ ಕರ್ಮಾಭಿಮಾನ, ಕರ್ತೃತ್ವದ ಅಭಿಮಾನವನ್ನ ಕಳ್ಕೊಂತೇವ. ಯಾವಾಗಲೂ ಕರ್ತೃತ್ವದ ಅಭಿಮಾನ ಇದ್ದಾಗಲೇನೆ ಕರ್ಮ ಫಲ ಕೊಡ್ತದೆ. ಈಗನು ಕೂಡ ನೋಡ್ರಿ, ನಾ ಮಾಡ್ದೆ ಎಂಬ ಭಾವ ಬಂತು ಅಂದ್ರೆ ಅದು ಫಲ ಕೊಡ್ತದೆ, ಇಲ್ಲವಾದ್ರೆ ಕರ್ಮ ಫಲ ಕೊಡಂಗಿಲ್ಲ. ಅದ್ರ ಬಗ್ಗೆ ಬಹಳ ಹೇಳಬೇಕಾಗಿತ್ತು. ಇರ್ಲಿ, ಎಲ್ಲ ಕರ್ಮಗಳು ನಿವೃತ್ತಿ ಆಗುತ್ತವೆ, ಆದ್ರೆ ಪ್ರಾರಬ್ಧ ನಿವೃತ್ತಿ ಆಗೋದಿಲ್ಲ. ಯಾಕೆ? ನಾವೇನ್ ಹೇಳಿದೆವು? ಕರ್ಮವು ಫಲ ಕೊಡ್ಲಾರ್ದಂಗ ಮಾಡ್ತದೆ ಜ್ಞಾನ ಅಂತ ಹೇಳಿದೆವು. ಜ್ಞಾನ, ಇನ್ನೊಂದು ಮಾತು ಹೇಳ್ಕೊಂಡ್ ಬರ್ಬೇಕಾಗಿದೆ ನಾನು. ಜ್ಞಾನ ಕರ್ಮಗಳನ್ನ ನಿವೃತ್ತಿ ಮಾಡ್ತಂದ್ರಲ್ಲ, ನೇರವಾಗಿ ನಿವೃತ್ತಿ ಮಾಡಂಗ ನೆನ್ಪಿಟ್ಕೊಡ್ರಿ. ಅದೊಂದು ಚೂರು ಇಲ್ಲಿ ಹೇಳ್ಬೇಕಾಗಿದೆ. ಕರ್ಮಕ್ಕೆ ಆಧಾರಭೂತವಾದದ್ದು ಅಜ್ಞಾನ. ಅಜ್ಞಾನವನ್ನ ಕಳೆಯುವುದರ ಮೂಲಕ ಕರ್ಮ ನಿವೃತ್ತಿ ಮಾಡ್ತದೆ. ಏನಂಗಂದ್ರೆ ಗೊತ್ತಲ್ಲ, ನಿಮ್ಗೆ ಉದಾಹರಣೆ ಹೇಳ್ತೀನಿ. ಕತ್ತಲೆಯಲ್ಲಿ ಇದ್ದ ಮನುಷ್ಯನಿಗೆ ಭಯ ಆಗ್ತದಲ್ರಿ? ಕತ್ತಲೆ ಆಗಂಗಿಲ್ಲ. ನಾಳೆ ಅಮಾವಾಸ್ಯೆ ದಿವಸ ಸುಡುಗಾಡಕ್ಕ ಹೋಗಿ ಬರ್ರಿ ಅಪರಾತ್ರಿಯಾಗ. ಹೋಗಿ ಬರಂಗಿಲ್ಲ, ಆ ಕಡೆ ಹೋಗ್ತೀವಿ ಅಂದ್ರ. ಕತ್ತಲೆ ಅಂದ್ರೆ ಭಯ. ಬೆಳಕಿನಲ್ಲಿ ಭಯ ಇಲ್ಲ ಮನುಷ್ಯನಿಗೆ. ಅಂದ್ರೆ ಕತ್ತಲೆಯನ್ನ ಏನ್ ಮಾಡ್ತದೆ? ಭಯವನ್ನ ಉಂಟು ಮಾಡ್ತದೆ. ಕತ್ತಲೆಯಿಂದ ಆಗುವಂತ ಭಯವನ್ನ ಹೆಂಗ್ ಕಳ್ಕೋಬೇಕು? ಬೆಳಕು ಬಂತು, ಪ್ರಕಾಶ ಬಂತು ಅಂದ್ರೆ ಆ ಭಯ ಹೊರಟು ಹೋಗ್ತದೆ. ನೋಡಿ, ಇಷ್ಟೆಲ್ಲ ಅಗದಿ ಚಂದ ಬೆಳಕು ಮಾಡ್ಯಾರ, ಅಪ್ಪಗಳು ಆರಾಮ್ ಕುಂತೀವಿ. ಈಗ ನಡುವೂರಾಗೈತಿ ಅಂದ್ರು ಅಪರಾತ್ರಿಯಾಗ ಅಮಾಸಿ ದಿನ ಕತ್ತಲೆಯಾಗ ಇಲ್ಲೇ ಬರ್ಬೇಕಂದ್ರೆ ನಿಮ್ಗೆ ಹೆಂಗಂಗೋ ಆಗ್ತದೆ ಅಲ್ರಿ? ಭಯವನ್ನ ಕಳೆಯುತ್ತದೆ ಪ್ರಕಾಶ. ಹೆಂಗ್ ಕಳೆಯುತ್ತದೆ? ಕತ್ತಲೆಯನ್ನ ಕಳೆಯುವುದರ ಮೂಲಕ ಭಯವನ್ನ ಹೆಂಗ ಕಳೆಯುತ್ತದೋ ಹಾಗೆ ಜ್ಞಾನವು ಅಜ್ಞಾನವನ್ನ ಕಳೆಯುವುದರ ಮೂಲಕ ಕರ್ಮವನ್ನ ನಿವೃತ್ತಿ ಮಾಡ್ತದೆ ಅಂತ ಹೇಳಿದ್ರು. ಇಲ್ಲಿ ಎಲ್ಲಾ ಕರ್ಮಗಳು ನಿವೃತ್ತಿ ಮಾಡ್ತದೆ ಏನ್ರಿ ಅಂತ ಪ್ರಶ್ನೆ ಬಂತು. ಎಲ್ಲಾ ಕರ್ಮ ಅಲ್ಲಪ್ಪ, ಪ್ರಾರಬ್ಧವನ್ನ ಅನುಭವಿಸ್ಲೇಬೇಕು. ಯಾಕೆ? ಅದು ಏನಾಗಿದೆ, ಫಲ ಕೊಡಲು ಆರಂಭಿಸಿದೆ. ಇವು ಇನ್ನೂ ಫಲ ಕೊಡಲು ಆರಂಭಿಸಿಲ್ಲ. ಯಾವ ಕರ್ಮಗಳು? ಸಂಚಿತ ಕರ್ಮಗಳು, ಆಗಾಮಿ ಕರ್ಮಗಳು. ಆಗಾಮಿ ಅಂತ ಏನೋ ಮುಂದಾಗೋದೈತಿ. ಇವು ಫಲ ಕೊಡಲು ಆರಂಭ ಮಾಡಿಲ್ಲ. ಅವು ಫಲ ಕೊಡಲು ಈಗಾಗಲೇ ಆರಂಭಿಸಿದೆ ಪ್ರಾರಬ್ಧ ಕರ್ಮ. ಆದ್ದರಿಂದ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲೇಬೇಕು. ಇದು ಕೆಲವರು ಪ್ರಾರಬ್ಧ ಕರ್ಮವನ್ನು ನಿವೃತ್ತಿ ಮಾಡ್ತೇವೆ. ಸುಮ್ಮ ಅಜ್ಞಾನಿಗಳ ದೃಷ್ಟಿಯಿಂದ ಜ್ಞಾನಿಗಳು ನೋಡಿ, ಈ ಜ್ಞಾನಿಗಳು ಹಿಂಗೆ ಹಾಕ್ರಿ ಹಂಗೆ ಹಾಕ್ರಿ, ಜ್ಞಾನಿಗಳಿದ್ದವ್ರಿಗೆ ಇವ್ರಿಗೆ ಯಾಕೆ ಕ್ಯಾನ್ಸರ್ ಬಂತ್ರಿ, ಅವ್ರಿಗೆ ಯಾಕ ಹಂಗಾಯ್ತ್ರಿ. ಜ್ಞಾನಿಗಳನ್ನ ನೋಡಿ ಅಜ್ಞಾನಿಗಳು ಕೇಳ್ತಾರ. ಅದು ದೇಹಕ್ಕೆ ಬಂದಿರ್ತದೆ, ಯಾವುದೋ ಕರ್ಮ ಅಂಟುಕೊಂಡಿರ್ತದೆ. ಈ ಅಜ್ಞಾನಿಗಳ ದೃಷ್ಟಿಯಿಂದ ಹೇಳ್ಯಾರಪ್ಪ, ಅದನ್ನು ಕೂಡ ಪ್ರಾರಬ್ಧ ಕರ್ಮವು ನಿವೃತ್ತಿನೇ ಆಗಿರ್ತದೆ ಅಂತ ಕೆಲವರು ವಾದ ಐತಿ. ಆದ್ರೆ ಬಹಳಷ್ಟು ಮಹಾಜ್ಞಾನಿಗಳಾದಂತ ಶಂಕರರು ಅವರು ಪ್ರಾರಬ್ಧವನ್ನ ಅನುಭವಿಸಲೇಬೇಕು. ಪ್ರಾರಬ್ಧ ಕರ್ಮ ಉಳಿತದೆ, ಅಜ್ಞಾನ ಲೇಷಾಂಶವನ್ನ ಆಶ್ರಯಿಸಿ ಅದು ಇರ್ತದೆ. ಪ್ರಾರಬ್ಧ ಕರ್ಮ ಅದು ಫಲ ಕೊಡುತ್ತದೆ. ನಿಜಗೊಂಡ್ರು ಕೂಡ ಪವನದರಿವಿರ್ತು ಮಿಕ್ಕೆರಡಿಲ್ಲದರೆ ಮೋಕ್ಷ ಸಮನಿಪ್ಪುದು, ಆರಬ್ಧ ದುಃಖವುದು ಬಿಡದು. ಜ್ಞಾನ ಆದರೂ ಕೂಡ ಪವನದರಿವಿರ್ದು ಅಂದ್ರೆ ಪವನಕ್ಕೆ ಅರ್ಥರೂಪನಾದಂತಹ ಪರಮಾತ್ಮನ ಜ್ಞಾನ, ಪರಬ್ರಹ್ಮದ ಜ್ಞಾನ ಆಯ್ತು ಅಂತ ತಿಳ್ಕೊಡ್ರಿ. ಪವನದರಿವಿರ್ದು ಮಿಕ್ಕೆರಡಿಲ್ಲದರೆ, ಮಿಕ್ಕೆರಡು ಅಂತಂದ್ರೆ ಅವ್ರೆ ವೈರಾಗ್ಯ ಬರತಿ, ಅವೆರಡು ಇಲ್ಲಪ್ಪ, ಜ್ಞಾನ ಒಂದೇ ಐತಿ ಅಂದ್ರು ಸೈಕ್ ಸಾಕು. ಜ್ಞಾನದಿಂದ ಅವನಿಗೆ ಮುಕ್ತಿ ಆಗ್ತದೆ. ಆದ್ರೆ ಪ್ರಾರಬ್ಧ ದುಃಖವನ್ನ ಆತ ಅನುಭವಿಸ್ಲೇಬೇಕು ಎಂಬ ಮಾತನ್ನ ಹೇಳಿದ್ದಾರೆ. ಸಕಲ ಕರ್ಮವೂ ನಿವೃತ್ತಿ ಮಾಡುವಂತ ತಾಕತ್ತು ಜ್ಞಾನಕ್ಕೈತಿ. ಅಂತ ಜ್ಞಾನವನ್ನ ಭಗವಂತ ನಮಗೆ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ನಾ ಒಂಚೂರು ಹೆಚ್ಚಿಗೆ ಹೇಳಿದೆ. ಇನ್ ಹೆಚ್ಚಾಗಿತ್ತು ತಪ್ಪಾಗಿತ್ತು ಅಂದ್ರೆ ಹೊಟ್ಟೆ ಹಾಕ್ಕೊಡ್ರಿ. ಸಮಯ ಆಗಿದೆ ಬಹಳಷ್ಟು. ಹೇಳಂದ್ರೆ ಹೇಳ್ತೀನಿ, 10 ನಿಮಿಷ ಅಂತಾರ, ಬೆಳಿಗ್ಗೆ 10 ಆಗುತ್ತಾನ ಹೇಳಂದ್ರೆ ಹೇಳ್ತೀನಿ. ಮತ್ ನಾ ಅತಿಯಾದ್ರೆ ಚಂದ ಅನ್ಸಂಗಿಲ್ಲ, ಬ್ಯಾಡ್ರಿ. ಮತ್ತೆ ನಾಳೆ ಒಂದ್ ದಿವ್ಸ ಇರ್ತೀನಿ.
ಆ? ನಾಳೆ ಮತ್ತೆ ವಿಸ್ತಾರವಾಗಿ ಚಿಂತನೆ ಮಾಡೋಣ ಅಂತ ಸಮಯ ವಿಶೇಷವಾದ್ದರಿಂದ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಹರ ಓಂ. ನಮ್ಮ ಶಂಕರೇಂದ್ರಪ್ಪ ಅವರು ಮೇಲೆ ಮೇಲೆ ಒಂದು ಮಾತು ಹೇಳ್ತಿದ್ರು. ಏನ್ ಹೇಳ್ತಿದ್ರು ಅಂತಂದ್ರೆ, ಏ ಗುರಿಯ ಮುಂದೆ ಉತ್ತರ ಕಡೆಯಿಂದ ಒಬ್ಬ ಬರ್ತಾನಲ್ಲಿ, ಬಂದ ಮೇಲೆ ಇದ್ರ ವೈಭವ ನೋಡ್ಲಿ. ಇಲ್ಲಿ ನಾನು ಅಂತಕ್ಕಂಥ ಪಂಡಿತರು ದೊಡ್ಡ ದೊಡ್ಡ ಇಲ್ಲಿ ಕಚ್ಚಾತ್ ಇರ್ತದೆ, ನಾನು ಅಂತಕ್ಕಂಥವ್ರು ಒಗದಾಡಿ ಹೋಗ್ತಾರೆ. ಶಂಕರೇಂದ್ರಪ್ಪ ಯಾವಾಗ ಹೇಳಿದ್ರು, ಇಂತಹ ಸಮಯಗಳು ಇಂತಹ ತಂದು ಒಳಗೆ ಕ್ರಮೋಕ್ತವಾಗಿರ್ತಕ್ಕಂಥ ಕ್ರಮಬದ್ಧವಾಗಿರ್ತಕ್ಕಂಥ ಶಾಸ್ತ್ರವನ್ನ ಜ್ಞಾನಾಗ್ನಿ ಸರ್ವಕರ್ಮ ಅರ್ಜುನ ಅಂತಕ್ಕಂಥ ವಿಚಾರವನ್ನ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಅಪ್ಪ ಅವರು ನಾಳೆ ಒಂದು ದಿವಸ ಇರ್ತಾರೆ. ಅವ್ರು ಇನ್ನೂ ಬಹಳ ಕಾಳಜಿ ಮಾಡ್ತಾರೆ. ಸುಮ್ಮನೆ ವಿಷಯ ಅಪ್ಪ ಅವ್ರು ಇಟ್ಟಾರಂತ ಹೇಳಿ ವಿಷಯ ಅಂತಾರ. ನಾನು ಅಪ್ಪ ಅವ್ರ ಜೊತೆ ಅಪ್ಪ ಹೆಂಗಾರ ಮಾಡೋದು ಸ್ವಲ್ಪ ಬಹಳ ಚಂದ ಹಾಸ್ಯ. ಅವರು ಬಹಳ ಚಂದ ಹಾಸ್ಯ ಮಾಡ್ತಾರೆ, ಬಹಳ ಚಂದ ಕಥೆ ಹೇಳ್ತಾರೆ. ಸಿದ್ಧಾರೂಢಪ್ಪರ ಕಥೆಗಳಂಕ ಕಣ್ಣಾಗ ನೀರು ಬರ್ಬೇಕು, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಥೆ. ಯಾಕಂದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ನಾವು ಅಪ್ಪ ಅವ್ರಿಂದ ಅಲ್ಲಿ ಅಪ್ಪ ಅವರು ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಕೊಡ್ತೇವೆ ಅಂತ. ನಾಳೆ ಒಂದು ದಿವಸ ಅಪ್ಪ ಅವರ ಭವ್ಯವಾಗಿರ್ತಕ್ಕಂಥ ಅಮೋಘವಾದ ಆಶೀರ್ವಚನವನ್ನ ನಾವು ನೀವೆಲ್ಲರಿಗೆ ಧನ್ಯರಾಗುತ್ತೇವನ. ಅಪ್ಪ ಅವರ ಚರಣಾವಂದಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅಪ್ಪ ಅವರ ಚರಣಾವಂದಿಗೆ ನಮಸ್ಕಾರ ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರು ಒಂದೆರಡು ಮಾತುಗಳನ್ನ ಆಡಬೇಕು. ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರಿಗೆ ನಮಸ್ಕರಿಸಿ, ಬಹಳ ವಿಶೇಷವಾಗಿ ಈ ಒಂದು ಪಲ್ಲಕ್ಕಿ ಉತ್ಸವವನ್ನು ನಾವೆಲ್ಲ ಮಾಡೀವಿ. ಆ ನಾಳೆ ಒಂದು ದಿನ ಬೆಳಿಗ್ಗೆ ಇಂದ ಸಾಯಂಕಾಲ ಸಂಪೂರ್ಣ ಒಂದು ದಿನ ಪ್ರಸಾದ ವ್ಯವಸ್ಥೆ ಇರ್ತೈತಿ ರಥೋತ್ಸವದ ಜೊತೆಗೆ. ಆ ದೃಷ್ಟಿಯಿಂದ ಒಂದು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದೇನಂದ್ರ, ಯಾವ ಮನೆಯಿಂದಾನು ಕೂಡ ಅಜ್ಜನ ಗದ್ದಿಗೆ ದರ್ಶನ ತಗೊಳ್ತಕ್ಕಂತ ಒಂದು ಕೆಲಸ ಆಗಲಿಲ್ಲ ಅನ್ನುವಂಥದ್ದಾಗಬಾರ್ದು. ಅಣ್ಣಿ ಹೀರಿ ಎಲ್ಲ ಕುಟುಂಬದವರು ಮನೆಯೊಳಗೆ ಒಬ್ಬರ ಬಂದು ಅಜ್ಜನ ಗದ್ದಿಗೆ ದರ್ಶನ ತಗೋಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಂಡು ತಾವು ಬರು ಮುಂದೆ ತಮ್ಮ ಪ್ರಸಾದ ವ್ಯವಸ್ಥೆ ಆ ಒಂದು ಎಡಿ ತಗೊಂಡು ಬರುವಂತಹದ್ದು ಅದು ತಮ್ಮ ಶಕ್ತಾನುಸಾರ ಭಕ್ತಿ ಅನುಸಾರ ತೊಂಬರಿ ಅನ್ನುವಂತ ವಿನಂತಿಯನ್ನ ಮಾಡಿ, ಕೊನೆಯದಾಗಿ ಒಂದು ಮಾತು ಹೇಳೋದಂದ್ರ, ನಾವು ದಾಸೋಹ ಮಠ ಜ್ಞಾನದಿಂದ ಸಮೃದ್ಧವಾಗಿರ್ತಕ್ಕಂಥ ಮಠ, ಸಂಪತ್ತಿನಿಂದ ಅಲ್ಲ ಅಂತ ಹೇಳ್ಕೊಂತ ಬಂದೀವಿ. ಅಜ್ಜವರು ಜಾತ್ರೆಯ ವೈಭವ ಅಂದ್ರೆ ಎದರಿಂದ ಅಂದ್ರೆ ಜ್ಞಾನಕ್ಕೋಸ್ಕರ, ಜ್ಞಾನದಿಂದ ಆ ಕಾರ್ಯಕ್ರಮಗಳು ಆಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇಂಥ ವೇದಾಂತ ಪರಿಷತ್ತನ್ನ ನಿರ್ಮಾಣ ಮಾಡುವುದ್ರ ಮುಖಾಂತರ ಇವತ್ತು ಬೀದವರು ಬಸವ ಕಲ್ಯಾಣ ಅಷ್ಟು ದೂರದ ಮಹಾತ್ಮರು ಇವತ್ತು ಇಲ್ಲಿ ಬಂದು ನಮ್ಮ ಹೃದಯವನ್ನ ಗೆಲ್ತಕ್ಕಂಥ, ನಮಗ ಜ್ಞಾನಕ್ಕಿರ್ತಕ್ಕಂಥ ಮಹತ್ವ ಏನು ಅಂತಕ್ಕಂಥದ್ದನ್ನ ಅದ್ಭುತವಾಗಿ ನಮಗೆ ಇವತ್ತು ತಿಳಿಸ್ಕೊಟ್ಟಾರ. ಅದು ನಿಜವಾಗಿಯೂ ಕೂಡ ನಾವು ಪುನೀತರಾಗಿದ್ದೇವೆ, ಧನ್ಯರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಮ್ಮ ಪೂಜ್ಯರು ನನ್ನೆಲ್ಲ ಭಕ್ತರಿಗೆ ಜ್ಞಾನವನ್ನ ಉಣಬಡಿಸ್ಬೇಕು ಅಂದ್ರ, ಮನುಷ್ಯನಿಗೆ ಏನು ಬೇಕಂದ್ರ ಜ್ಞಾನದ ಹಸಿವು ಬೇಕು, ಆಧ್ಯಾತ್ಮದ ಹಸಿವು ಬೇಕು. ಆ ಹಸಿವು ನಮಗಿತ್ತಂದ್ರ ಜ್ಞಾನದ ಊಟವನ್ನ ನಾನು ಮಾಡಿಸ್ತೀನಿ ಅಂತಕ್ಕಂಥ ಸಂಕಲ್ಪವನ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಮಾಡ್ಯಾರ. ಅದಕ್ಕೆ ನಮ್ಮೆಲ್ಲ ಪೂಜ್ಯರು ಕೂಡ ಶಕ್ತಿಯನ್ನ ನೀಡ್ಯಾರ ಅಂತಕ್ಕಂಥ ಮಾತನ್ನು ಹೇಳಿ, ನಾಳೆ ಯಾವುದೇ ಕುಟುಂಬದ ಯಾವ ಮನುಷ್ಯರು ಕೂಡ ಭಕ್ತರು ಕೂಡ ನೀವೇನೈತಿ ಅಜ್ಜನ ಗದ್ದಿಗಿನ, ರುದ್ರಪ್ಪ ಅಜ್ಜನ ಗದ್ದಿಗಿನ, ಶಂಕರಪ್ಪ ಅಜ್ಜನ ಗದ್ದಿಗೆ ದರ್ಶನ ತಗೊಳ್ಳುವಂತ ಅದನ್ನ ಬಿಡಬಾರ್ದು ಅನ್ನುವಂತ ವಿನಂತಿಯನ್ನ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅಭಿನವ ಮಾಡಿಕೊಡ್ತೀವಿ. ಈಗ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಭಿನಂದನಾ ನುಡಿಗಳನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾರೆ.
ಪ್ರತಸ್ಮರಣೀಯ ಆರಾಧ್ಯ ಗುರುದೇವರನ್ನ ಸುಕ್ಷೇತ್ರ ಅಣ್ಣಿಗೇರಿಯ ದಾಸೋಹ ಮಹಾಮಠದ ಉಭಯ ಗುರುಗಳ ಅಡಿದಾವರೆಗಳಿಗೆ ಎನ್ನ ಮನೋವಕ್ಕಾಯಗಳಿಂದ ನಮಿಸಿ, ಹಿರಿಯ ಗುರುಗಳ ಪುಣ್ಯಸ್ಮರಣೋತ್ಸವ ದಾಸೋಹ ಮಹಾಮಠದ ಜಾತ್ರಾ ಮಹೋತ್ಸವದ 6ನೇ ದಿನದ ವೇದಾಂತ ಪರಿಷತ್ತಿನ ಈ ಜ್ಞಾನ ವೇದಿಕೆಯ ಪಾವನ ಸಾನ್ನಿಧ್ಯ ಸ್ಥಾನದಲ್ಲಿ ಸುಖಾಸೀನರಾಗಿ ಸುಮಾರು 1 ಗಂಟೆಗಳ ಕಾಲ ನಮ್ಮೆಲ್ಲರಿಗೂ ಉಪದೇಶಾಮೃತ ನೀಡಿ ವಿಶ್ರಮಿಸಿದ ಪ್ರಖರ ವಾಗ್ಮಿಗಳು, ನಮ್ಮ ಪರಂಪರೆಯಲ್ಲಿ ಅಪರೂಪದ ಜ್ಞಾನಿಗಳಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪ್ರಣವಾನಂದ ಮಹಾಸ್ವಾಮಿಗಳ ಪವಿತ್ರ ಪಾದಾರವಿಂದಗಳಿಗೆ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಆತ್ಮೀಯರಾದ ತಂಗಡಿಗೆ ಪೂಜ್ಯಪಾದರಲ್ಲಿ, ಮಂಟೂರು ಪೂಜ್ಯಪಾದರಲ್ಲಿ, ಹುಣಸಾಳದ ಪೂಜ್ಯಪಾದರಲ್ಲಿ ಪ್ರಣಾಮಗಳನ್ನು ಹೇಳಿ, ಈ ವೇದಿಕೆಯಲ್ಲಿ ಸುಖಾಸೀನರಾದ ಅವರಿವರೆನ್ನದೇ ಎಲ್ಲ ಗಣ್ಯಮಾನ್ಯ ಮುಖ್ಯ ಅತಿಥಿ ಮಹೋದಯರೇ, ಜಾತ್ರಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರುಗಳೇ, ಕಾರ್ಯದರ್ಶಿಗಳೇ, ಸನ್ಮಾನಿತರೇ, ಸದ್ಭಕ್ತರೇ, ದಾನಿಗಳೇ, ತಾಯಂದರೇ, ಪತ್ರಿಕಾ ಬಳಗವೇ, ಕಲಾವಿದರೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಥಂಡಿಗೆ ಮಾತಾ ಬರುವಲ್ ನಡಿ, ದೊಡ್ಡ ಸಮಸ್ಯೆ. ಇವತ್ತ ಪಲ್ಲಕ್ಕಿ ಉತ್ಸವ ಎಲ್ಲಿ ಹೋದ ವರ್ಷದಂಗ 7ಕ್ಕೆ 7:30 8ಕ್ಕೆ ಬರ್ತೈತಿ ಅಂತ ಮಾಡಿದ್ದೆ ನಾನು. ಒಂದು 4-6 ಜನ ಹಿರಿಯರು ಆ ತಂಡಗಳ ಮುಖಂಡರ ಕೈಯೊಳಗೆ ಸಿಕ್ಕು ಒದ್ದಾಡಿ ಹೋದ್ರ ನೋಡಿ ಇವತ್ತವರು. ನಾನು ಪಲ್ಲಕ್ಕಿ ಒಳಗ ಇರುವ ಸಮಯವನ್ನ ಆಧರಿಸಿ ಆ ಹಿರಿಯರೆಲ್ಲ ಬಂದು ಹೇಳಿದ್ರ, ಅಜ್ಜಾರ ಮುಂದಿನ ವರ್ಷದಿಂದ ಇಷ್ಟು ಮಂದಿನ ಕೂಡ್ಸೋದ ಬೇಡ್ರಿ ಅಂದ್ರು. ಇವ್ರನ್ನ ಮಠಕ್ಕೆ ಕರ್ಕೊಂಡು ಹೋಗೋದ್ರಾಗ ನಮ್ಮ ಕುರಿ ಕ್ವಾಣ ಬೀಳಕತ್ತೈತ್ರಿ, ನಮಗ ಕಿಮ್ಮತ್ತ ಕೊಡುವಲ್ರವ್ರು ಅಂದ್ರು. ಮತ್ತೆ ಯಾವಾಗ ಕರ್ಕೊಂಡು ಹೋಗ್ಲಿ ಬಿಡು ಅಂದೆ. ಆದ್ರೂ ಒತ್ತಡದಿಂದ 6-6:30 ಮಠಕ್ಕೆ ತಲುಪುವಂತಹ ವ್ಯವಸ್ಥೆ ಒಳಗೆ ಬಂದ್ವಿ. ಅವರಿಗೆ ಈ ದಿನದ ವ್ಯವಸ್ಥೆಯೊಳಗೆ ಏನು ಅಭಿನಂದನೆ ಹೇಳೋದು ಬೇಡ, ನಾನು ಕೊನೆ ದಿನ ಹೇಳ್ತೇನೆ. ಹಾಗೆ ಔಪಚಾರಿಕವಾಗಿ ಈ ಪಲ್ಲಕ್ಕಿ ಉತ್ಸವದೊಳಗ ಭಾಗಿಯಾಗಿರುವಂತಹ ಒಟ್ಟು ಕಲಾ ತಂಡಗಳು, ಆ ಒಟ್ಟು ಕಲಾ ತಂಡಗಳಿಗೆ ಒಮ್ಮೆ ಜೋರಾಗಿ ಅಭಿನಂದನಾ ಚಪ್ಪಾಳಿಗಳನ್ನ ಸಲ್ಲಿಸೋಣ. ಹೆಚ್ಚು ಕಡಿಮೆ ಈ ಕೋಲಾಟಗಳೆಲ್ಲ ಮಕ್ಕಳದ್ದು. ನಾನು ಅವರು ಪ್ರಾರಂಭದ ವ್ಯವಸ್ಥೆಯೊಳಗೆ ಇಲ್ಲಿಗೆ ಬಂದಾಗ, ಮಠದ ಮುಂದೆ ಬಂದಾಗ, ಇವರು ಸಂಪೂರ್ಣ ಊರು ಸುತ್ತ ಬರ್ತಾರೆ ಇಲ್ಲೋ ಅಂತ ಅನ್ಕೊಂಡಿದ್ವಿ ನಾವು. ಆದ್ರ ಸಂಪೂರ್ಣ ಪ್ರಮುಖ ರಸ್ತೆಯೊಳಗ ಹಾದು ಬಂದ ಮೇಲೂ, ಸಾಗಿ ಬಂದ ಮೇಲೂ ಮಠದ ಮುಂದೆ ಬಂದು ನಿಂತು ಸರಿ ಸುಮಾರು 1 ಅರ್ಧ ತಾಸು ಮತ್ತೆ ನೃತ್ಯ ಮಾಡಿ ಕುಣಿದು ಕುಪ್ಪಳಿಸಿ, ಅವ್ರಿಗೆ ಇನ್ನೂ ಏನು ಅಂತಂದ್ರ ನಾಳೆಗೆ ಬೇಕಂದ್ರ ಸರ್ ಹೇಳ್ರಿ, ತೇರಿನ ಮುಂದನು ಬಂದ್ ನಿಲ್ತೀವಿ ಅಂತ ಹೇಳಿ ಹೋಗ್ಯಾರ. ನಾ ಅಂದೆ, ಮತ್ತೆ ಇದು ತೇರಿನ ಮುಂದೆ ಇವ್ರನ್ನೆಲ್ಲ ಕರೆದು ನಿಲ್ಲಿಸ್ಬಿಟ್ರೆ ಮುಗಿದು ಹೋತ್ ನೋಡು. ಸಂಜೆ 5ಕ್ಕೆ ಶುರು ಆಗಿದ್ದು ಬೆಳಿಗ್ಗೆ 5ಕ್ಕೆ ತೊಗೊಂಬರೋ ಮಕ್ಕಳದಾರ ಇವರು. ಅವ್ರ ಉತ್ಸಾಹ, ಅವರು ಕೈಗೊಂಡ ಆ ಸೇವೆ, ಅದು ಎಷ್ಟು ಸ್ಮರಿಸಿದರೂ ಕಡಿಮೆ ಅನ್ನುವಂಥದ್ದನ್ನ ಈ ವೇದಿಕೆಯೊಳಗೆ ವ್ಯಕ್ತ ಮಾಡುವುದರೊಂದಿಗೆ ಇಡೀ ಊರು
ಹೆಮ್ಮೆ ಪಟ್ಟಿದ್ದೇನು ಅಂದ್ರೆ ನಾವು ಪ್ರತಿ ವರ್ಷನೂ ಪಲ್ಲಕ್ಕಿ ಒಳಗ ಆ ಗುರು ಪರಂಪರೆಯ ಒಬ್ಬ ಮಹಾತ್ಮರನ್ನ ಕಾಣ್ತಿದ್ವಿ ಈ ಉತ್ಸವದೊಳಗ. ಈ 16 ವರ್ಷಗಳಿಂದ ಶ್ರಾವಣ ಮಾಸದೊಳಗ ಈವರನ್ನ ಕಾಣ್ತಾ ಬಂದ್ವಿ. ಇವತ್ತು ಬಹುಸಂಖ್ಯೆ ಹೇಳಿದ್ದಿ ಏನು ಅಂದ್ರೆ ಈ ದಿನದ ಉತ್ಸವದೊಳಗ ಆ ಮಹಾಮಠದ ಸಂಪೂರ್ಣ ಗುರು ಪರಂಪರೆಯನ್ನ ನಾವು ಕಾಣ್ತಾ ಬಂದ್ವಿ ಅನ್ನುವಂಥದ್ದು ಬಹಳ ಜನ ವ್ಯಕ್ತ ಮಾಡಿದ್ರು. ಈ ಮೂರ್ತಿ ಮಾಡಿಸಿದವರು ಒಂದು 5 ಜನ ಅದಾರಲ್ಲ, ಅವರಿಗೆ ನಾಳೆ ಈ ವೇದಿಕೆ ಒಳಗೆ ಗೌರವ ಸಮರ್ಪಣೆ ಆಗ್ತದೆ. ಅವ್ರ ಬಗ್ಗೆ ನಾಳೆಗೆ ಹೇಳ್ತೀನಿ. ಈಗ ಸಮಯದ ಅಭಾವ. ನೀವು ಈಗ ಹೋದವರು ಹೊಡೆದು ಮನೆಗೆ ಹೋಗ್ತೀರಿ, ನಾ ಕುಂತು ಬೆಳತನಕ ಅಡಿಗೆ ಮಾಡಿಸ್ಬೇಕು. ಅಂದಂಗ ನಿಮ್ಗೆ ಹೇಳಿಲ್ಲ ನಾ ಇವತ್ತಿನ ಪ್ರಸಾದದ್ದು ಏನೈತಿ ಹೇಳ್ರಿ. ಇವತ್ತು ಪ್ರಸಾದ ಏನೈತಿ ನಮಗೇನು ಗೊತ್ತರಿ, ಹೋದ್ಮೇಲೆ ಗೊತ್ತಾಗುತ್ತ ಸರ್ ಅಂದ್ರೆ. ಈ ಮುಂದೆ ಹೋದವ್ರಿಗೆ ಬೇರೆ ಐತಿ, ಈಗ ಹೋಗ್ಯಾರಲ್ಲ ಅವಕ್ ಬೇರೆ ಐತಿ, ನಿಮಗ್ ಬೇರೆ ಐತಿ. ಮತ್ ಸತ್ಯ ಏನ ಹೇಳಕತ್ತಿದ್ದ. ಈಗ ಹೋಗಿದ್ದಕ್ಕ ಒಂದ ಸಿಹಿ ಪದಾರ್ಥ ಮುಂದೆ ಹೋಗ್ಯಾವಲ್ಲ, ಅವ್ ಹೊಡೆದು ಈಗಾಗಲೇ ಮನೆಗೆ ಹೋದು ಈಗ ಸಂಕಟ ಆಗ್ತವಕ್ಕ. ಇವಾಜ ಏನಾರ ಇಟ್ಕೊಂಡು ಕುಂತಿರ್ತಾನೆ. ಅವ್ರಿಗೆ ಪಾಯಸ ತಗೊಂಡ್ ಹೋಗ್ಯಾರವ, ನಿಮಗ ಪಾಯಸ ಮತ್ತ ಶೇಂಗಾದ ಹೋಳಿಗೆ ನೋಡ್ರಿ. ಮತ್ ಹೊಡೆದು ಇಲ್ಲೇ ಕುಂತಿ ಇಂತೀರಿ, ಮನೆಗೆ ಹೋಗುವಂತ್ರಿ. ನಾಳೆಗೆ ಇನ್ನೂ ಒಂದು ವಿಶೇಷ, ನಾವ್ 2 ವಿಶೇಷ ಅನ್ಕೊಂಡಿದ್ವಿ ಚಂದ್ರು. ನೋಡ್ ನಾನು ಚಂದ್ರು ಅಂದ್ರ ಕೂಡಲೇ ನನಗೆ ಇನ್ನೊಂದು ಏನಂದ್ರೆ, ಈ ಗೌರವದ ಶಬ್ದಗಳನ್ನ ಬಳಕೆ ಮಾಡ್ತಾರಲ್ಲ, ಅಣ್ಣಾರ, ಕಾಕಾರ, ಸ್ವಾಮಿಗಳು. ನಮ್ಮ ಮಠದ ಪರಂಪರೆ ಒಳಗೆ ಅದು ಬಂದೇ ಇಲ್ಲ. ನಾವು ಹಂಗೇನಾರ ಅನ್ನಕ್ ಹೋದಿವಿ ಅಂದ್ರೆ ನಮ್ಗೆ ಅವ್ರು ದೂರ ಅಂತ ಅನಿಸ್ತದ. ಅಣ್ಣಾರ, ಯಜಮಾನ್ರ, ಹಿಂಗ ಏನೋ ದೊಡ್ಡ ದೊಡ್ಡ ಶಬ್ದಗಳು ಹೇಳಿದ್ರೆ ಅವ್ರು ನಮಗ್ ದೂರ ಅನ್ನಿಸ್ತಾರ. ನನಗೆ ಹಂಗ ದೂರ ಅನಿಸ್ಬಾರ್ದು ಅಂದ್ರೆ ನಾ ಹಂಗ ಕರಿಬೇಕಂತ ಅನಿಸ್ತದೆ. ಆಗ್ಲಿ ಚಂದ್ರು 2 ಮಾತು ಹೇಳಿದ. ದೊಡ್ಡ ಅಜ್ಜಾರ್ ಶಂಕರಯ್ಯ ಅಜ್ಜಾರ ಲೇ ಶೆಟ್ಟಿ ಬಾ ಅಂತಿದ್ರು, ಈಗಿನವ್ರು ಏ ಚಂದ್ರು ಬಾ ಅಂತ ಕರೀತಾರ ಅಂತಂದ್ರ ಆ ಮಠಕ್ಕೆ ನೀನು ಅಗತ್ಯ ಅನ್ನುವುದು ಆ ಮಠದ ಮನಸ್ಸಿನೊಳಗ ಭಾವದೊಳಗ ಅದಿ ಅನ್ನುವುದಕ್ಕೆ ಈ ಪ್ರೇಮ ಭಾವ ಅನ್ನುವಂಥದ್ದನ್ನ ವ್ಯಕ್ತ ಮಾಡಿದಾಗ್ಲಿ ಚಂದ್ರು. ನಾನು ಬಹಳ ಜನರಿಗೆ ಚಂದ್ರು ಅಂತೀನಿ, ಶಿವಯೋಗಿ ಅಂತೀನಿ, ಚೆಮ್ಮಣ್ಣ ಅಂತೀನಿ. ಅಣ್ಣ ಐತಲ್ ಮತ್ತಲ್ಲಿ, ಆದ್ರೆ ಮೊದಲ ನೀವೇ ಇಟ್ಬಿಟ್ರಿ ಚೆಮ್ಮಣ್ಣ ಅಂತೇಳಿ. ಚೆಮ್ಮಣ್ಣ ಅಂತೀನಿ. ಈಗ ನಮ್ಮ ಇಲ್ಲೇ ಷಣ್ಮುಖ ತೋಟಕ್ಕ ಷಣ್ಮುಖ ಅಂತೀನಿ. ಈ ನಮ್ಮ ಹೊಂಬ್ಳಿ ಈಶಪ್ಪ ಅಂತೀನಿ, ಭಗವಂತ ಅಂತೀನಿ. ಬಾಳ ಮಂದಿ ಸ್ವಾಮಿಗಳು ಬಂದಿವ್ರಿಗೆ ಭಗವಂತ ಅಣ್ಣಾರ, ಈಶಣ್ಣಾರ ಅಂತಾರ. ನಮಗ ಹಂಗ ಬರುದೇ ಇಲ್ಲ. ಅವ ಭಗವಂತ ಅಂತಾನವ, ನಮ್ಮ ಅಜ್ಜಾರನ ಭಗವಂತ ಅಂತಾರ, ಅವ್ರು ನಮಗ ಭಗವಂತ ಅಣ್ಣಾರ ಅಂದ್ರು ಅಂತೇಳಿ. ಅಣ್ಣಾರ ಅಂದ್ರ ನಮಗ ಮತ್ತೆ ದೂರ ಇಟ್ಟಂಗ ಆಗುತ್ತೋ ಬ್ಯಾಡದ ಅಂತ ಹೇಳ್ಬಿಟ್ಟಿವ ನಾವು. ಏನೇ ಹೇಳಕತ್ತಿದ್ನಲ್ಲಿ ಎಲೆ ಹೋತ್ ನೋಡಿದ್ರು. ಶೇಂಗಾ ಹೋಳಿಗೆ ನಾಳಿಂದ ವಿಶೇಷ. ನಾಳೆ ಏನೈತಿ ಹೇಳ್ರಿ ಪ್ರಸಾದ? ನೆನಪಿಲ್ಲ? ಇಲ್ಲ ಹೇಳಿನ್ರಿ ನಾ. ನಾಳೆ ಅಮ್ಮಿನಿಗಳದ ಕರದಂಟ ಐತಿ. 4 ಕ್ವಿಂಟಲ್ 1.5 ಲಕ್ಷ ರೂಪಾಯಿ. ಅದನ್ನು ಯಾಕೆ ಹೇಳ್ತೀರಿ, ಖರ್ಚು ಮಾಡಿದ್ದಂತೀರಿ. ಮತ್ತ ಹೊರದು ಹೋದ್ರ ಖರ್ಚು ಒಂದು ಗೊತ್ತಾಗಬೇಕಲ್ಲ. ಆಮೇಲೆ ಅದ್ರ ಜೊತೆಗೆ ನಿನ್ನೆ ಯಾವ್ದದು ಬಿಂಕದ ಕಟ್ಟಿ ಬೂಂದ್ಯ, ಅದು 4 ಕ್ವಿಂಟಲ್ ತರಿಸೈತೇವ. ಹೆಚ್ಚು ಕಡಿಮೆ ನಿಮಗ ಅನುಕೂಲ ಆಗ್ಲಿ ಅಂತೇಳಿ, 2 ಸಿಹಿ ಪದಾರ್ಥ ಇರ್ಲಿ ಅಂತ. ನಾ ಪಲ್ಲಕ್ಕಿ ಒಳಗೆ ಕುಂತಿದ್ದೆ, ಪೋತ್ನಾದಿಂದ ಒಂದು ಫೋನ್ ಬಂತು. ದೊಡ್ಡ ಜನ ಪೂರ್ವಾಶ್ರಮದ ಬಳಗ ಅವ್ರ ಫೋನ್ ಹಚ್ಚಿ, ಅಜ್ಜಾರ್ ನಾಳಿಂದ ವಿಶೇಷ ಏನ್ರಿ ಪ್ರಸಾದದ್ದು ಅಂತ ಕೇಳಿದ್ರು. ಹಿಂಗದಾವ ಅನ್ಯ. ಇಲ್ರಿ, ನಾವು ಒಂದು 6 ರಿಂದ 7 ಸಾವಿರ ಕಾರ್ಚಿಕಾಯಿ ಮಾಡ್ಕೊಂಡು ಬರಾಕತ್ತೀವ್ರಿ ಅಂದ್ರು.
ಅಂದಿ ನಮ್ಮ ಮಂದಿ ಬಾಯೆಲ್ಲ ಸ್ವಚ್ಛ ಆಗಿ ಹೋತ್ ಬಿಡು ಅಂದ ಜಾತ್ರೆಯಾಗ. ನಿನ್ನೆ ಬಂದಿದ್ಲು, ಆಕಿನ ಹೆಸರು ಹೇಳೋದು ಬೇಡ. 12-1 ಗಂಟೆ ಆಗಿತ್ತು, ಡಬ್ರಿ ತುಳಸಾಕತ್ತಿದ್ವಿ. ಅಜಾರ್ ಇನ್ನೊಂದು 8 ದಿನ ಹಿಂಗ ಮುಂದುವರೆಸ್ರಿ ಅಂದ. ಎದಕ್ಕ ದಿನ 2 ತರ ಸ್ವೀಟ್ ಯಾರು ಮಾಡಿ ಹಾಕ್ತಾರ್ರಿ? ಮಾಡಿಸ್ರಿ, ಇನ್ನೊಂದು 8 ದಿನ ಮಾಡಿಸ್ರಿ. ಹಿಂದಿಂದ ಒಂದು ಬಿಲ್ಡಿಂಗ್ ಮಾರ್ಬೇಕಾಗತ್ ನೋಡಿ, ಹಿಂಗ ಮಾಡ್ಕೊಂತ ಹೋದ್ರೆ ಇರ್ಲಿ ತೂರಿ ಮಾಡ್ರಿ. ಮತ್ ಸುತ್ತಲ ಹಳ್ಳಿಯವ್ರು ಪಳ್ಳಿಯವರೆಲ್ಲ ಅನುಕೂಲ ಆಗ್ತಾರ ಅಂದ್ರ ನಾನು ಅನುಕೂಲ ಹಾಕಿನ ಅಂತ ಬರವಲ್ತಕಿನ ಬಾಯಾಗ ನಾವು ಹೊಡೆದ ಹೊಕ್ಕಿನ ಅಂತ ಕುಂತಾಳಾಕಿ. ಒಟ್ಟ ನಾಳೆ ವಿಶೇಷ ಪ್ರಸಾದ. ಈಗೂ ನೀವೇನು ಕುಂತಿರಲ್ಲ, ನಾನು ಅವ್ರಿಗೆ ಫೋನ್ ಹಚ್ಚಿ ಹೇಳೀನಿ, ಇಲ್ಲೇನು ಮುಂದೆ ಕುಂತಾರಲ್ಲ ಪಾಲದಾಗ ಮತ್ತು ಕುರ್ಚಾಗ ಕುಂತವ್ರು ನಮ್ದು ಗತಿ ಹೆಂಗ್ರಿ ಅಂದ್ರೇನು? ನಿಮಗೂ ಐತಿ, ಕೊನೆಗೆ ಬಂತಿ ಹಿಂಗೆಲ್ಲ ಕೊಡ್ರಿ ಅಂತ ಹೇಳಿ ಬಂದೀನಿ ನಾನು. ಈ ಎಲ್ಲ ಒಟ್ಟು ಕಾರ್ಯಕ್ರಮಗಳು ಈ ದಿನದ ಉತ್ಸವವನ್ನು ಆಧರಿಸಿ ಸಮಯದ ವ್ಯಾಪ್ತಿಯನ್ನ ಅದಕ್ಕೊಂದು ಸ್ವಲ್ಪ ಸಮಯ ಕೊಡಬೇಕು ಉತ್ಸವಕ್ಕೆ ಅಂತ ಅನ್ಕೊಂಡ್ವಿ. ವೇದಾಂತ ಪರಿಷತ್ತು 7 ಗಂಟೆಗೆ ಪ್ರಾರಂಭ ಮಾಡಬೇಕು, ಬೇಗ ಬರಬೇಕು ಅನ್ನೋದ್ರಾಗ ಅಲ್ಲಿ ತನಕನೂ ಬಂತು. ನಿಮ್ಮ ಉತ್ಸಾಹ ಹುಮ್ಮಸ್ಸು ಅದು ಎಷ್ಟು ಸಮಯ ಆದರೂ ಅದೇನು ಶಕ್ತಿ ಕುಂದಲಿಲ್ಲ, ಎಲ್ಲಿ ದಣಿವು ಅನ್ನುವಂಥದ್ದು ಕಾಣಲಿಲ್ಲ. ಇದೆಲ್ಲದಕ್ಕೂ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಆ ಉಭಯ ಗುರುಗಳು ನಮ್ಮನ್ನ ಸದಾಕಾಲ ಶಕ್ತಿವಂತರನ್ನಾಗಿ ಹುಮ್ಮಸ್ಸು ತುಂಬಿಸಿ ನಮ್ಮನ್ನ ಈ ಕಾರ್ಯದೊಳಗ ತೊಡಗಿಸಿದರು ಅನ್ನುವುದಕ್ಕೆ ಸಾಕ್ಷಿ. ಇನ್ನು ನಾಳಿನ ಕಾರ್ಯಕ್ರಮ ಆಗ್ಲೇ ನಿರಂತರ ಸೇವಾ ಟ್ರಸ್ಟಿನ ಕಾರ್ಯದರ್ಶಿಗಳು ಷಣ್ಮುಖ ಗುರಿಕಾರ ಅವರು ಹೇಳಿದರು. ಬೆಳಿಗ್ಗೆ 6 ಗಂಟೆಗೆ ಉಭಯ ಗುರುಗಳ ಗದ್ದುಗೆಗಳಿಗೆ, ಕರ್ತೃ ಗದ್ದುಗೆಗಳಿಗೆ ಅಭಿಷೇಕ ಅಲಂಕಾರ ಆಗ್ತದೆ. 7 ಗಂಟೆಯಿಂದ ತಮ್ಮೆಲ್ಲರಿಗೆ ದರ್ಶನದ ವ್ಯಾಪ್ತಿ ದೊರೆಯುತ್ತದೆ. ಮತ್ತು ಪ್ರತಿ ವರ್ಷನೂ ನೀವು ಬರುವಂಗ 7 ಗಂಟೆಯಿಂದ ದರ್ಶನದ ವ್ಯವಸ್ಥೆ, 10 ಗಂಟೆಯಿಂದ ಮಹಾಪ್ರಸಾದದ ಚಾಲನೆ ಆಗ್ತದೆ. ಆದ್ರೆ ನೀವೆಲ್ಲರೂ ಮಾಡಬೇಕಾದದ್ದು ಒಂದು ಕೆಲಸ ಐತಿ. ಅಮೃತಪ್ಪನ ಜಾತ್ರೆಗಳಿಗೆ ಏನ್ ಮಾಡ್ತೀರಿ ಮನ್ಯಾಗ? ಮಾಡ್ಲಿ ಒಮ್ಮರ ಅಮೃತ ಕೊಂಡಾನ ಒಬ್ಬರ ಹೋಗಿ ಉಣಿಸಿರಿ. ಅವನ ಹೆಸರ ಹೇಳೋದೈತಿ, ಹೊಡಿಯೋದೈತಿ ಅಂತಾರ ಮರಾಠಿ ಒಳಗ. ತುಜಾ ಕಡೆ ಹಾತ್ ಮಾಜಾ ಕಡೆ ಭಾತ್ ತೋರಿಸೋದು ಅಷ್ಟ ಅವನಿಗೆ. ನಾಳೆಗೆ ನೀವು ಮಾದ್ಲಿ ಮಾಡ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಒಂದಂತೂ ಮಾಡ್ಲೇಬೇಕು. ಏನು? ಚಪಾತಿ ಮಾಡ್ಕೊಂಡು ಬರ್ಬೇಕು. ಮಾಡ್ಕೊಂಡ್ ಬರ್ತೀರಿ? ಜೋರಾಗಿ ಚಪ್ಪಾಳಿ ಹಾಕ್ರಿ. ನಿಮಗೆ ಎಷ್ಟೆಷ್ಟು ಸಾಧ್ಯ ಅಷ್ಟಷ್ಟು ಚಪಾತಿಗಳನ್ನು ಮಾಡ್ಕೊಂಡು ಬರ್ರಿ. ನಾಳೆ ಯತ್ನಳ್ಳಿಯಿಂದ ಸರಿಸುಮಾರು 5,000 ರೊಟ್ಟಿ, ಸುಮಾರು 1 ಕ್ವಿಂಟಲ್ ಸಮೀಪ ಶೇಂಗಾ ಚಟ್ನಿ ಮತ್ತ ಹೆಸರು ಕಾಳು ಪಲ್ಯ. ನಿಮ್ದು ಎಷ್ಟು ಭಾಗ್ಯ! ಯಾವ ಮದುವೆಗಾರ ಹಿಂಗ ಹಾಕಿದ್ರ ನಿಮ್ಗೆ? ಮತ್ ನೋಡ್ರಿ, ಏನ್ ಬಿಡ್ರಿ ಸರ್, ನಮ್ದು ಬಡವ್ರ ಮದುವೆ ರೀ, ಮತ್ತೇನ್ ನಮ್ದು ಶ್ರೀಮಂತರ ಮಠಾನ ಇದು? ಆದ್ರ ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಮ್ಮ ಮಠ ಸದಾವಕಾಲ ಜ್ಞಾನದಿಂದ ಶ್ರೀಮಂತವಾಗಿ ಇರುತ್ತದೆ. ಭೌತಿಕ ಸಂಪತ್ತು ಒಂದಿಲ್ಲ ದಿವಸ ಕರಿಗೆ ಹೋಗ್ತದೆ. ನಾಳಿನ ಕಾರ್ಯಕ್ರಮದೊಳಗೆ ತಾವು ಮಾಡಬೇಕಾದ ಸೇವೆ ಒಂದು, ಅಧ್ಯಕ್ಷರು ಹೇಳಿದ ಮಾತು ಬಹಳ ಸೂಕ್ತದ. ಅದನ್ನು ಪಾಲಿಸ್ತೀರಿ ತಾವು, ಪ್ರತಿ ವರ್ಷ ಪಾಲಿಸ್ತೀರಿ. ಬೆಳಗಿನ ಜಾವ ತಾವು ತಂದು ಆ ದಾಸೋಹಕ್ಕ ಆ ಪ್ರಸಾದವನ್ನು ಕೊಡಮಾಡುದ್ರ ಜೊತೆಗೆ ಎಲ್ಲರೂ ಬಂದು ಕಾಯಿ ಕರ್ಪೂರ ದರ್ಶನ, ಆ ಕಾರ್ಯ ಇಡೀ ದಿನಾನು ನೆರವೇರುತ್ತದೆ. ಎಲ್ಲಿ ತನಕ ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭಗೊಂಡಿದ್ದು ಇಡೀ ದಿನ ರಥೋತ್ಸವದ ಪರ್ಯಂತ ಅಷ್ಟ ಅಲ್ಲ, ರಥೋತ್ಸವ ಆದ ಮೇಲೂ ಸುಮಾರು ರಾತ್ರಿ 1 ಗಂಟೆಯ ತನಕನು ಅಲ್ಲಿ ದರ್ಶನ, ಅಲ್ಲಿ ಮುಂಭಾಗದೊಳಗೆ ಮಹಾಪ್ರಸಾದ. 1 ಗಂಟೆ ತನಕ. ಚಂದ್ರ ನಿನ್ನ ಬಾ.
ನಾಳೆನೋ ಬನ್ನಿ, ನೀ ಜಾತ್ರೆ ನೋಡ್ಬೇಕು ಒಂದೆರಡು ಸರಿ ಅದನ್ನ. ಬೆಳಿಗ್ಗೆಯಿಂದ 7 ಗಂಟೆಯಿಂದ ರಾತ್ರಿ 1 ತನಕನು ಗದ್ದುಗೆಗಳ ದರ್ಶನ, ಜೊತೆಗೆ ಅಲ್ಲಿ ಮುಂಭಾಗದೊಳಗೆ ಮಹಾಪ್ರಸಾದ ನಿರಂತರವಾಗಿ ನೆರವೇರುತ್ತದೆ. ಈಗಾಗಲೇ ಅಲ್ಲಿ ಒಂದಿಷ್ಟು ಪ್ರಸಾದ ತಯಾರಕರು ಸನ್ನದ್ಧವಾಗಿ ನಿಂತಾರ. ನಿಮಗೆ ಪ್ರಸಾದ ಮಾಡಿಸಿ ನಾನು ಪ್ರಸಾದ ಮಾಡಿ ಅವ್ರ ಜೊತೆ ಕುಂದ್ರಬೇಕನ ಹೋಗಿ. ಈ ಒಟ್ಟು ಕಾರ್ಯಕ್ರಮಗಳು ನೆರವೇರುವಂತಹದ್ದು ಒಂದು. ನಾನು ಅಗತ್ಯವಾಗಿ 2 ಮಾತುಗಳನ್ನು ಹೇಳಿದೆ, ಸಮಯ ಆಗೈತಿ ಅನ್ನುವಂಥದ್ದ ಗೊತ್ತಿದ್ದಾಗೂ 1-2 ಮಾತು ಹೇಳಲೇಬೇಕಾಗಿತ್ತು. ಈ ವೇದಿಕೆಯೊಳಗೆ 1-2 ಅಭಿನಂದನ ಮಾತು ಹೇಳ್ಬೇಕಲ್ಲ. ನಾನು ಪೂಜ್ಯರಿಗೆ ಯಾರಿಗೆ ಹೇಳಂಗಿಲ್ಲ, ಇವರು 3 ಜನ ಇರ್ತಾರೆ ನಾಳೆ. ಮತ್ತು ಅಭಿನಂದನೆ ಹೇಳಿದ್ರೆ ಈ ದಿನದ ಕಾರ್ಯಕ್ರಮ ಮಂಗಲ ಅನ್ನುವಂಗ ಆಗ್ತದೆ. ನಮ್ಮ ಪಕ್ಕದ ಗ್ರಾಮ ಮಂಟೂರು ಸದಾವಕಾಲ ಈ ವೇದಿಕೆಗೆ ಆಗಮಿಸಿ ಅವರು ಉಪದೇಶಾಮೃತ ನೀಡುವಂಥದ್ದು, ಇಲ್ರಿ ನಾವು ನಿಮಗ ಬಿಟ್ಟಿವ ಜರ ಅಂತ ಹೇಳ್ಯಾರ. ಯಾಕ್ರಿ ಅಂದ್ವಿ, ನಮ್ಮ ಪ್ರಭುದೇವರು ಹೇಳಿದ ಹಾಗ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂಗ ಮಾತಾಡೋದು ಬೇಡ, ನಾವು ಹಿಂಗ ಕುಂದ್ರು ಅನ್ಕೊಂಡು ನಿಮ್ಮ ವೇದಿಕೆ ಒಳಗೆ ಹೆಚ್ಚು ಮಾತಾಡೋರ ಸಮಯಕ್ಕೆ ನನಗೆ ಒಂದಿಷ್ಟು ಕರೆಸಿಬಿಡ್ರಿ, ನಾ ಮಾತನಾಡಲಾರ್ದಂಗೆ ಕುಂತು ಎಲ್ಲಾ ಕುಂತು ಕೇಳಿ ಹೋಗ್ತೀನಿ ಅನ್ನುವಂತಹ ಸ್ವರೂಪದೊಳಗೆ ಸುಮಾರು 10-12 ವರ್ಷಗಳಿಂದ ಈ ವೇದಿಕೆಗೆ ಆಗಮಿಸಿ ಈ ಮಠ, ಈ ಭಕ್ತರು ಸದಾಕಾಲ ಇದು ನಂದು ಅನ್ನುವ ಭಾವದಿಂದ ಈ ವೇದಿಕೆಯೊಳಗೆ ಆಗಮಿಸಿ ಆಶೀರ್ವರಾಗಿ ತಮ್ಮೆಲ್ಲರಿಗೆ ಆಶೀರ್ವದಿಸಿ ನಿರ್ಗಮಿಸ್ತಾ ಬಂದಿರುವಂತಹ ಪೂಜ್ಯಪಾದರಾದ ಮಂಟೂರಿನ ಮಹಾಂತಲಿಂಗ ಮಹಾಸ್ವಾಮಿಗಳಿಗೆ ಮಠದಿಂದ ತಮ್ಮೆಲ್ಲರಿಂದ ಜೋರಾಗಿ ಅಭಿನಂದನ ಚಪ್ಪಾಳಿಗಳನ್ನ ಸಮರ್ಪಿಸೋಣ ಅನ್ನುವಂಥದ್ದನ್ನ ಹೇಳಿ, ಈ ವೇದಿಕೆಯೊಳಗ ಉದ್ಘಾಟನೆ ಮಾಡಿ 4 ಮಾತುಗಳನ್ನು ಹೇಳಿ ನಿರ್ಗಮಿಸಿದ ನಮ್ಮ ಲಿಂಬೈ ಸ್ವಾಮಿ ಮಠದ ಆ ಪರಂಪರೆಯೊಳಗೆ ಬರುವಂತಹ ನಮ್ಮ ಶಿವಪ್ರಕಾಶ ಸ್ವಾಮಿ, ನಮ್ಮ ಲಿಂಬಯ್ಯಜ್ಜನ ಮಗ ಆತ. ಹೇಳಿದ್ನಲ್ಲ, ಆ ಲಿಂಬೈ ಸ್ವಾಮಿ ಮಠ ಅನ್ನೋದು ಇವತ್ತು ಬೆಳಕಿನೊಳಗೆ ಬರಬೇಕು ಅಂದ್ರೆ ಅದಕ್ಕೆ ರುದ್ರಪ್ಪಜ್ಜನವರ ಕಾರಣ ಅನ್ನೋದು ಈ ವೇದಿಕೆಯೊಳಗೆ 100 ಸಾರಿ ಉಲ್ಲೇಖ ಮಾಡಿದ್ದೈತಿ. ಅವ್ರು ಯಾವುದೋ ಹುದ್ದಿಯೊಳಗ ಬೆಳವಣಿಗೆ ಕಂಡಾರ ಅಂದ್ರೆ ಅದಕ್ಕೆ ರುದ್ರಪ್ಪಜ್ಜನವರೇ ಕಾರಣ. ಅಂತಹ ಕುಟುಂಬ ಪರಿವಾರದಿಂದ ಬಂದು ಪ್ರತಿ ವರ್ಷ ಅವರ ತಂದೆಯವರು ಬರ್ತಿದ್ರು. ಅವರ ತಂದೆಯವರು ತೀರಿದ ಮೇಲೆ, ಅವರ ದೇಹ ತ್ಯಾಗ ಮಾಡಿದ ಮೇಲೆ ಸುಮಾರು ಈ 4-5 ವರ್ಷಗಳಿಂದ ಪ್ರತಿ ವರ್ಷ ಈ ವೇದಿಕೆಗೆ ಬಂದು 4 ಮಾತುಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಬಂದಿರುವಂತಹ ಆತ್ಮೀಯ ಭಕ್ತರಾದಂತಹ ನಮ್ಮ ಶಿವಪ್ರಕಾಶ ಲಿಂಬೈ ಸ್ವಾಮಿಯವರಿಗೂ ತಮ್ಮೆಲ್ಲರ ಪರವಾಗಿ ಒಮ್ಮೆ ಜೋರಾಗಿ ಅಭಿನಂದನ ಚಪ್ಪಾಳಿಗಳನ್ನ ಸಲ್ಲಿಸೋಣ. ಈ ದಿನದ ಮಹಾದಾನಿ, ಮಹಾದಾಸೋಹಿ ಎಲ್ಲಿದರ ಸದ್ಭಕ್ತರಾದ ಮಲ್ಲಿಕಾರ್ಜುನಪ್ಪ ಬಸಪ್ಪ ಮೊರ್ಬಾದವರು, ಅವರ ಮಗನ ಸ್ಮರಣಾರ್ಥ ಶ್ರೀ ಕಿರಣ್ ಕುಮಾರ್ ಹೋದ ವರ್ಷ ತೀರಿ ಹೋದ್ನಲ್ಲ, ಅವನ ಸ್ಮರಣಾರ್ಥ ಒಂದಿನದ ದಾಸೋಹದ ಸೇವೆ ಮಾಡುವನು. ಆತ ಇಲ್ಲ ಅಂದ್ರು ಅವನ ಹೆಸರಿನ ಮೇಲೆ ಇಲ್ಲಿ ಸೇವೆ ನೆರವೇರಲಿ ಅನ್ನುವ ಭಾವದೊಂದಿಗೆ ಈ ಮಠದ ಪ್ರೀತಿಯ ಕುಟುಂಬ ನಿರಂತರ ದಾಸೋಹಕ್ಕೆ ಕೈ ಜೋಡಿಸುವುದರೊಂದಿಗೆ ಈ ಸೇವೆಯನ್ನು ನಾವು ಮಾಡ್ತೀವಿ. ಅದು ಪ್ರತಿ ವರ್ಷ ಬಂದ್ರು ಆ ಸೇವೆಗೆ ನಾವು ಸನ್ನದ್ಧರು ಅನ್ನುವಂತಹ ಸ್ವರೂಪದೊಳಗೆ ಹೆಜ್ಜೆ ಇಟ್ಟಂತಹ ಆ ಕುಟುಂಬ ವರ್ಗಕ್ಕೆ ಒಮ್ಮೆ ಜೋರಾಗಿ ಅಭಿನಂದನ ಚಪ್ಪಾಳಿಗಳನ್ನ ಸಮರ್ಪಿಸೋಣ ಅನ್ನುವಂಥದ್ದನ್ನ ತಿಳಿಪಡಿಸಿ, ಆತ್ಮೀಯರಾಗಿ ಈ ವೇದಿಕೆಯೊಳಗೆ ಸನ್ಮಾನ ಸ್ವೀಕರಿಸಿದ ದೇವರಾಜ್ ದಾಡಿಯವರಾಗ್ಲಿ, ನಮ್ಮ ಚಂದ್ರು ಸುರ್ಕೋಡ್ ಅವರಾಗ್ಲಿ, ನಮ್ಮ ಶಿವಪ್ಪನವರು ಬಾಳೋಜಿ ಅವರಾಗ್ಲಿ, ನಮ್ಮ ಅರ್ಜುನ್ ಕಲಾಲ್ ಅವರಾಗ್ಲಿ, ಎಲ್ಲಿ ಹೋದರು? ಗಣ ಪ್ಯಾಕ್ ಆಗಿರ್ತೋ ಈಗ. ಅರ್ಜುನ್ ಕಲಾಲ್ ಅವರು, ನಮ್ಮ ಬಾಳೋಜಿ ಶಿವಪ್ಪನವರು, ನಮ್ಮ ಚಂದ್ರು ಸುರ್ಕೋಡ್ ಅವರು ಈ ವೇದಿಕೆ ಒಳಗ ಆಸೀನರಾಗಿ ತಮ್ಮ ಸೇವೆಯನ್ನ ಪ್ರತಿ ವರ್ಷನೂ ಮಾಡ್ತಾ ಬಂದಿರುವ ಕುಟುಂಬ. ಈ ಕುಟುಂಬಗಳಿಗೆ ತಾವೆಲ್ಲರೂ ಸೇರಿ ಒಮ್ಮೆ ಜೋರಾಗಿ ಅಭಿನಂದನ ಚಪ್ಪಾಳಿಗಳನ್ನ
ಸಮರ್ಪಿಸೋಣ ಅನ್ನುವಂಥದ್ದನ್ನ ಹೇಳಿ ಮತ್ತ ಇವ್ರದಲ್ಲಿ ಇತ್ತು. ಇಲ್ಲಿ ಇತ್ತು ನೋಡಿ. ಇದು ಒಂದು ವಿಶೇಷ ಐತ್ ನೋಡ್ಯವ. ಸದ್ಭಕ್ತರಾದ ಮಲ್ಲಪ್ಪ ವೀರಭದ್ರಪ್ಪ ಹುರ್ಕಡ್ಲಿ ಇವ್ರಿಗೆ ಇಲ್ಲಿ ಗೌರವ ಸಮರ್ಪಣೆ ಮಾಡಿದ್ವಿ. ಯಾಕೆ ಮಾಡಿದೀವಿ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಮೊನ್ನೆ ಆತ ಒಂದ್ ದೊಡ್ಡ ಚೀಲ ಕೊಟ್ಟ ನಮಗ. ಏನ್ ಚಂದ್ರ ಒಂದ್ ಚೀಲ ಕೊಟ್ಟ. ಆ ಚೀಲ ಎದ್ರದರ ಒಂದು ಈ ಕಾಡ್ಲಿನೋ ಹೆಸರು ಏನೋ ಇರ್ಬೇಕು ಅನ್ಕೊಂಡು ನಾನು ಹಿಡ್ಕೊಂಡಿ. ಎಂಥ ಭಾರಿ ಇತ್ತು ಅಂದ್ರದು, ಕಡಿಮೆ ಅಂದ್ರೆ ಒಂದ್ 40 kg ಇತ್ತು. ಏನೋ ಇದು ಅಂದ. ಇಲ್ಲಪ್ಪ ಇದನ್ನ ತೋರಿ ನಿಮ್ಗ ಕೊಡ್ಬೇಕು ಬಂದೀನಿ ಅಂದ. ಆ ಚೀಲ ಆಮೇಲೆ ಬಿಚ್ಚಿ ಅದನ್ನೆಲ್ಲ ಹಿಂಗ ಪ್ರತ್ಯೇಕ ಮಾಡ್ಕೊಂಡು ಬಂದಿದ್ನವ. 5 ಕಾಯಿನು, 10 ಕಾಯಿನು, 20 ರೂಪಾಯಿ ಕಾಯಿನು ಒಂದ್ ದೊಡ್ಡ ಗಂಟು ತಗೊಂಬಂದು ಕೊಟ್ಟ. ಎಷ್ಟಿತ್ತು ಗೊತ್ತೈತೆ ಅನ್ನೋದು ಕಾಣಿಕೆ? ಸುಮಾರು 11,000 ಮೇಲೆ ಆ ಕಾಣಿಕೆಯನ್ನು ಸಂಗ್ರಹ ಮಾಡಿ ತಂದು ಶ್ರೀಮಠಕ್ಕೆ ಅರ್ಪಣೆ ಮಾಡಿದ. ನಾನಂದೆ ಇಷ್ಟೆಲ್ಲ ಎದಕ್ಕೋ, ಇದ್ರಾಗ ಅರ್ಧ ಕೊಡು ಸಾಕು ಅಂದ್ಯಾನ. ಗಂಟ ನಿಮ್ ಸಂಬಂಧ ತಯಾರು ಮಾಡಿ ಇದನ್ನು ತೊಗೊಂಬೇಡ್ರಿ ನೀವು ಅನ್ನ. ನಾನು ಪ್ರತಿದಿನಾನು ಏನ ತಂದು ಉಳಿದಿದ್ದ ಎಲ್ಲ ಕಾಣಿಕೆಗಳನ್ನ ಆ ಹಣವನ್ನ ಸಂಗ್ರಹ ಮಾಡಿ 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 ನಿಮಗೆ ಅರ್ಪಿಸಿನ್ರಿ ಅಜ್ಜಾರ ಅನ್ಕೊಂಡು ಆತ್ಮೀಯ ಸದ್ಭಕ್ತ ಶ್ರೀ ಮಲ್ಲಪ್ಪ ವೀರಭದ್ರಪ್ಪ ಹುರ್ಕಡ್ಲಿ ಲಿಂಬಿಕಾಯಿ ಓಣಿ ಈ ಸದ್ಭಕ್ತ ಈ ಸೇವೆ ಮಾಡುವುದರೊಂದಿಗೆ 10 ಹಲವಾರು ಸೇವೆ, ಮಠದ ಸೇವೆಯನ್ನ 10 ಹಲವಾರು ಸೇವೆಗಳನ್ನ ಮಾಡ್ತಾ ಬಂದಾನಲ್ಲ. ಆ ಕುಟುಂಬ ವರ್ಗಕ್ಕೆ ಆ ವ್ಯಕ್ತಿಗೆ ಒಮ್ಮೆ ಜೋರಾಗಿ ಅಭಿನಂದನಾ ಚಪ್ಪಾಳಿಗಳನ್ನ ಸಮರ್ಪಿಸೋಣ ಅನ್ನುವಂಥದ್ದನ್ನ ಈ ವೇದಿಕೆ ಒಳಗೆ ಹೇಳಿ, ನಮ್ಮ ಮೈಲಾರಪ್ಪ ಹಾದಿಮನಿ ಹಾಗೂ ಮಂಜುನಾಥ್ ಗೌರಿ ಇವರೇರುವರ ಸಹಯೋಗದೊಳಗ ಇವತ್ತು ನಿಮಗೆ ಶೇಂಗಾದ ಹೋಳಿಗೆ. ನಾನು ಆತನಿಗೂ ಅಂದೆ, ಅಲ್ಲೋ ಶೇಂಗಾದ ಹೋಳಿಗೆ ಮತ್ತೆ 800-1000 ಅಂತಿ, ಮತ್ತೆ ಈ ಮಂದಿಗೆ ಹೊಂತೈತಿ ಅನ್ಯ, ನೀವ ಹೇಳ್ರಿ ಸರ್ ಹೆಂಗ್ ಮಾಡೋಣ ಅಂದ. ಹಂಗಂದ್ರ ಮುಂದಿನವರಿಗೆ ಮೊದಲು ಹೋದವ್ರಿಗೆ ಪೈಸಾ ಹಾಕ್ಬಿಡ್ರಿ, ಆಮೇಲೆ ಇವರಿಗೆ ಶೇಂಗಾದೊಳಗೆ ಪೈಸಾ ಕೊಡ್ರಿ ಅಂತ ಹೇಳ್ದವ ನಾನು. ಕೊನೆಗೆ ಹೋಗೋವ್ರಿಗೆ ಈ ಸೇವೆ ಈ ದಿನದ ವ್ಯಾಪ್ತಿ ಒಳಗ ನಾ ಮಾಡ್ತೀನ್ರಿ, ನಂದು ಎಷ್ಟರ ಕಷ್ಟ ಇರ್ಲಿ ಸರ್, ಇದೊಂದು ಅವಕಾಶ ಕೊಡ್ರಿ ಅಂತೇಳಿ ಈ ಕಾರ್ಯವನ್ನು ಮಾಡ್ಯಾನಲ್ಲ. ಆತನಿಗೆ ಒಮ್ಮೆ ಜೋರಾಗಿ ಅಭಿನಂದನಾ ಚಪ್ಪಾಳಿಗಳನ್ನ ಸಲ್ಲಿಸೋಣ ಅನ್ನುವಂಥದ್ದನ್ನ ತಿಳಿಪಡಿಸಿ ಮತ್ತದವನು ನಾಳೆಗೆ ಹೇಳ್ತೀನಿ. ಆ ಬಸಾಪುರದ್ದು ಎಲ್ಲ ಹಿಡ್ಕೊಂಡು ಬಸಾಪುರ ಗ್ರಾಮವನ್ನು ಆಧರಿಸಿ ಉಳಿದೆಲ್ಲ ಗ್ರಾಮಗಳನ್ನ ಆಧರಿಸಿ ನಾಳಿನ ದಿವಸ 4 ಮಾತುಗಳನ್ನ ಹೇಳುವ ಕಾರ್ಯ ಮಾಡೋಣ. ಒಂದು 10 ನಿಮಿಷವ ಇಲ್ಲಿ ನಿರಂತರ ದಾಸೋಹಕ್ಕ ಹೆಸರು ನೋಂದಾಯಿಸಿ, ನಾ ಹೇಳಿದ್ನಲ್ಲ 165 ಸದ್ಭಕ್ತರ ಕಾಣಿಕೆಯನ್ನು ಸಂಗ್ರಹ ಆಗಬೇಕು ಅಂತೇಳಿ. ಅವ್ರು ಒಂದಿಷ್ಟು ಮಂದಿ ಈಗಾಗಲೇ ಕೊಡ ಮಾಡ್ಯಾರ. ಆಮೇಲೆ ಅವ್ರ ಜೊತೆಗೆ ಇನ್ನೊಂದಿಷ್ಟು ಜನ ಸದ್ಭಕ್ತರು ಕೈ ಜೋಡಿಸ್ಯಾರ, ಸದಸ್ಯತ್ವವನ್ನು ಪಡೆದಾರ. ಮತ್ತೆ ಅವ್ರದ್ದು ಒಂದು 15-20 ಹೆಸರು ಅದಾವ, ಅವೊಂದಿಷ್ಟು ಅವಲೋಕನ ಮಾಡೋಣ. ದಿವಂಗತ ದ್ಯಾಮವ್ವ ಫಕೀರಪ್ಪ ಕೊಳ್ಳಣ್ಣವರ, ದಿವಂಗತ ನಾಗವ್ವ ಹನುಮಂತಪ್ಪ ಕೊಳ್ಳಣ್ಣವರ ಇವರ ಸ್ಮರಣಾರ್ಥ ಶ್ರೀಮತಿ ಶ್ರೀ ರಾಧಾ ವೆಂಕಪ್ಪ ಕೊಳ್ಳಣ್ಣವರ ಹಾಗೂ ಕುಟುಂಬ ವರ್ಗದವರು, ಕುರುಬಗೇರಿ ಓಣಿ ಅಣ್ಣಿಗೇರಿ. ಶ್ರೀಮತಿ ಬಾಲವ್ವ ಬಸಪ್ಪ ಯಳವತ್ತಿ, ಶ್ರೀ ಬಸಪ್ಪ ಗೂಳಪ್ಪ ಯಳವತ್ತಿ ಹಾಗೂ ಕುಟುಂಬ ವರ್ಗ, ವಾಲ್ಮೀಕಿ ನಗರ. ಇವರು ಹರ್ತಿಯವರನ್ನು ಸಾಕಿನ ಹರ್ತಿ, ತಾಲೂಕು ಜಿಲ್ಲಾ ಗದಗಿ. ವಾಲ್ಮೀಕಿ ನಗರದವರ ಹರ್ತಿಯವರ, ವಾಲ್ಮೀಕಿ ನಗರದವರ ಬಹುತೇಕ ಹರ್ತಿ ಒಳಗಿರ್ತಾರ ಅಂತ ಅನಿಸ್ತದ. ಏನ ಅಲ್ಲಿಯವರು ಇಲ್ಲಿದಾರೇನೋ ಗೊತ್ತಿಲ್ಲ. ಅಲ್ಲಿಯವರನ ಹೌದನ? ನಿಮ್ಮ ಹಳೆಯ ಅಲ್ಲಿಯವನವ ನೋಡು. ಇಲ್ಲಿ ಸಂದೇಶ ಕೇಳ್ಕೊಂಡು ಅವ ಬರ್ಸ್ಯಾನ. ತದನಂತರ ದಿವಂಗತ ನೀಲವ್ವ ಮಹಾದೇವಪ್ಪ ಹಡಪದ ಇವರ ಸ್ಮರಣಾರ್ಥ ಶ್ರೀ ವರ್ಷ ತನ್ಮಯಿ ತಂದೆ ಅಶೋಕ್ ಹಡಪದ, ಹಾಳುದೊಟ್ರು ಓಣಿ ಅಣ್ಣಿಗೇರಿ. ಶ್ರೀ ಯಲ್ಲಪ್ಪ ರಾಮಪ್ಪ ಶಾನ್ಭೋಗರ್ ಇವರ ಮಗನಾದ ಶ್ರೀ ಅಶೋಕ್ ಯಲ್ಲಪ್ಪ ಶಾನ್ಭೋಗರ್ ಹಾಗೂ ಶಾನ್ಭೋಗರು ಓಣಿ ಕುಟುಂಬ ವರ್ಗ, ಶಾನ್ಭೋಗರು ಓಣಿ ಅಣ್ಣಿಗೇರಿ. ಮಾತುಶ್ರೀ ಪಾರ್ವತ್ಯವ್ವ ಕೋಂ ನೀಲಪ್ಪ ಶಾನ್ಭೋಗರ್ ಇವರ ಮಗನಾದ ಶ್ರೀ ಫಕೀರಪ್ಪ ನೀಲಪ್ಪ ಶಾನ್ಭೋಗರ್
ಹಾಗೂ ಕುಟುಂಬ ವರ್ಗ ಶಾನ್ ಭೋಗರು ಓಣಿ ಅಣ್ಣಿಗೇರಿ. ಶ್ರೀ ಏಕನಾಥ್ ದತ್ತಪ್ಪ ಆಕಳವಾಡಿ ಹಾಗೂ ಕುಟುಂಬ ವರ್ಗ ಶ್ರೀ ವೀರೇಶ್ ಆಕಳವಾಡಿ ಮೆಡಿಕಲ್ ಸ್ಟೋರ್, ನಮ್ಮ ಮಠದ ಮುಂದೆ ಐತಿಲ್ಲ ಮೆಡಿಕಲ್ ಸ್ಟೋರ್, ದಾಸೋಹ ಮಠದ ಹತ್ರ ಅಣ್ಣಿಗೇರಿ. ಶ್ರೀ ಶೇಖರಗೌಡ ಶಿವನಗೌಡ ಹುಚ್ಚನಗೌಡರು ಸಾಕಿನ ಹುಣಸಿಕಟ್ಟಿ, ತಾಲೂಕು ನರಗುಂದ, ಜಿಲ್ಲಾ ಗದಗ. ದಿವಂಗತ ತೋಟನಗೌಡರು ಅಂದಾನಗೌಡರು ಕುರಹಟ್ಟಿ, ಇವರ ತಮ್ಮನಾದ ಲಿಂಗನಗೌಡರು ಅಂದಾನಿಗೌಡರು ಕುರಹಟ್ಟಿ ಹಾಗೂ ಕುಟುಂಬ ವರ್ಗ ಕಮತಗಿರಿ ಓಣಿ ಅಣ್ಣಿಗೇರಿ. ದಿವಂಗತ ಸಂಗಮ್ಮ ಕೋಂ ಚನ್ನಬಸಪ್ಪ ಅಂಗಡಿ ಸಾಕಿನ ಬ್ಯಾಹಟ್ಟಿ, ಇವರ ಸ್ಮರಣಾರ್ಥ ಇವರ ಮಗಳಾದ ಶ್ರೀಮತಿ ಚೆನ್ನವ್ವ ಬಸೆಟ್ಟಪ್ಪ ನವಲಗುಂದ ಸಾಕಿನ್ ಅಣ್ಣಿಗೇರಿ. ಶ್ರೀ ಮನೋಜ್ ಬಸವರಾಜ್ ಗುಡಿಸಲುಮನಿ ಹಾಗೂ ಕುಟುಂಬ ವರ್ಗ ಸಾಕಿನ ಕೊಂಡಿಕೊಪ್ಪ, ತಾಲೂಕು ಅಣ್ಣಿಗೇರಿ, ಜಿಲ್ಲಾ ಧಾರವಾಡ. ಶ್ರೀಮತಿ ಯಲ್ಲಮ್ಮ ಮಡಿವಾಳಪ್ಪ ಮಡಿವಾಳರ ಹಾಗೂ ಕುಟುಂಬ ವರ್ಗ ಸಾಕಿನ ಛಬ್ಬಿ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಇದು ಶಂಕರಯ್ಯಜ್ಜನ ಜನ್ಮಸ್ಥಳದವರು ಇವರು. ಶ್ರೀಮತಿ ಬಸವ್ವ ಶಿವಾನಂದ ಹರ್ನಾಳ ಹಾಗೂ ಕುಟುಂಬ ವರ್ಗ ಸಾಕಿನ ಛಬ್ಬಿ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಶ್ರೀಮತಿ ಸಾವಮ್ಮ ಗದಿಗಪ್ಪ ಮೊರಬದ ಹಾಗೂ ಕುಟುಂಬ ವರ್ಗ ಸಾಕಿನ ಛಬ್ಬಿ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಶ್ರೀ ಫಕೀರಪ್ಪ ರಾಯಪ್ಪ ಗೌಡಣ್ಣವರ ಹಾಗೂ ಕುಟುಂಬ ವರ್ಗ ಸಾಕಿನ ಛಬ್ಬಿ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಶ್ರೀ ರಾಘವೇಂದ್ರ ಮಾರುತಿ ಕಡಪಟ್ಟಿ ಹಾಗೂ ಕುಟುಂಬ ವರ್ಗ ಸಾಕಿನ ಛಬ್ಬಿ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಶ್ರೀ ವೆಂಕಪ್ಪ ಶಂಕರಪ್ಪ ನಾವಳ್ಳಿ ಹಾಗೂ ಶ್ರೀಮತಿ ನಾಗರತ್ನ ವೆಂಕಪ್ಪ ನಾವಳ್ಳಿ ದಂಪತಿಗಳು ಹಾಗೂ ಕುಟುಂಬ ವರ್ಗ ಲಿಂಬಿಕಾಯಿ ಓಣಿ ಅಣ್ಣಿಗೇರಿ. ದಿವಂಗತ ದ್ಯಾಮವ್ವ ಮಹಾದೇವಪ್ಪ ಭೀಮಪ್ಪನವರ ಹಾಗೂ ದಿವಂಗತ ಬಸವರಾಜ್ ಚಂದ್ರಶೇಖರಪ್ಪ ಮೇಷಿ, ಇವರ ಸ್ಮರಣಾರ್ಥ ಶ್ರೀಮತಿ ಶಾಂತವ್ವ ಚಂದ್ರಶೇಖರಪ್ಪ ಮೇಷಿ ಹಾಗೂ ಕುಟುಂಬ ವರ್ಗ ವಾಲ್ಮೀಕಿ ನಗರ ಅಣ್ಣಿಗೇರಿ. ಶ್ರೀಮತಿ ಗಿರಿಜವ್ವ ಬಸವನಪ್ಪ ಯಳವತ್ತಿ ಹಾಗೂ ಕುಟುಂಬ ವರ್ಗ ಹೊಸಪೇಟೆ ಓಣಿ ಅಣ್ಣಿಗೇರಿ. ದಿವಂಗತ ಸಂಗಪ್ಪ ಕರಬಸಪ್ಪ ಅಂಗಡಿ, ಇವರ ಸ್ಮರಣಾರ್ಥ ಇವರ ಮೊಮ್ಮಗ ಋತ್ವಿಕ್ ರವೀಂದ್ರ ಅಂಗಡಿ ಅಗಶಿ ಓಣಿ ಅಣ್ಣಿಗೇರಿ. ದಿವಂಗತ ಯಲ್ಲಪ್ಪ ಕೆಂಚಪ್ಪ ಬಿಸ್ಟೆಕ್ನವರ, ಇವರ ಸ್ಮರಣಾರ್ಥ ಶ್ರೀ ಹೇಮಣ್ಣ ಯಲ್ಲಪ್ಪ ಬಿಸ್ಟೆಕ್ನವರ ವಾಲ್ಮೀಕಿ ನಗರ ಅಣ್ಣಿಗೇರಿ. ಶ್ರೀಮತಿ ಸುಜಾತ ಹೇಮಣ್ಣ ಶಾನ್ ಭೋಗರ ಹಾಗೂ ಕುಟುಂಬ ವರ್ಗ ಶಾನ್ ಭೋಗರ್ ಓಣಿ ಅಣ್ಣಿಗೇರಿ. ಜಂಗ್ಲಿ ಸಾಬ್ ಹಜರೇ ಸಾಬ್ ಭದ್ರಾತೂರ್ ಹಾಗೂ ಕುಟುಂಬ ವರ್ಗ ಜನ್ನತ್ ನಗರ ಅಣ್ಣಿಗೇರಿ. ನಿಂಬಣ್ಣ ನಿಂಗಪ್ಪ ಶಿವಕ್ಕನವರ ಹಾಗೂ ಕುಟುಂಬ ವರ್ಗ ಸಾಕಿನ್ ಬೆನಕನಹಳ್ಳಿ, ತಾಲೂಕು ಕುಂದಗೋಳ, ಜಿಲ್ಲಾ ಧಾರವಾಡ. ಶ್ರೀಮತಿ ಶಕುಂತಲಾ ಕೋಂ ಶಂಕರಗೌಡ ಪಾಟೀಲ್ ಹಾಗೂ ಕುಟುಂಬ ವರ್ಗ ಶ್ರೀ ಸಿದ್ಧಲಿಂಗೇಶ್ವರ ಗುಡಿ ಹತ್ತಿರ ಅಣ್ಣಿಗೇರಿ. ಕುಮಾರಿ ಪ್ರಣವಿ ನಾಗರಾಜ್ ಖಿಲಾರಿ ಹಾಗೂ ಕುಟುಂಬ ವರ್ಗ ಜಾಡಿಗೇರಿ ಓಣಿ ಅಣ್ಣಿಗೇರಿ. ಶ್ರೀ ಉಮೇಶ್ ಮಲಯ್ಯ ಕರಿವೇರ್ ಮಠ ಹಾಗೂ ಕುಟುಂಬ ವರ್ಗ ಬಸ್ ಸ್ಟ್ಯಾಂಡ್ ಹತ್ತಿರ ಅಣ್ಣಿಗೇರಿ. ಶ್ರೀ ರವಿರಾಜ್ ಚಂದ್ರಕಾಂತ್ ವೆರಣೇಕರ್ ಹಾಗೂ ಕುಟುಂಬ ವರ್ಗ ವಿದ್ಯಾನಗರ ಅಣ್ಣಿಗೇರಿ. ದಿವಂಗತ ವಿರೂಪಾಕ್ಷಪ್ಪ ಯಲ್ಲಪ್ಪ ನವಲಗುಂದ, ಇವರ ಸ್ಮರಣಾರ್ಥ ಇವರ ಮಗನಾದ ಶ್ರೀ ಶರಣಪ್ಪ ವಿರೂಪಾಕ್ಷಪ್ಪ ನವಲಗುಂದ ಇದು ಯಾವ ಓಣಿ? ಅಗಶಿ ಓಣಿ ಹೌದಲ್ಲ? ಅಗಶಿ ಓಣಿ ನಿಮ್ಮ ಓಣಿನ? ಹಾ ಶರಣಪ್ಪ ವಿರೂಪಾಕ್ಷಪ್ಪ ನವಲಗುಂದ ಹಾಳುದೊಡ್ರ ಓಣಿ ಅಣ್ಣಿಗೇರಿ. ಓಣಿ ಬರೀ ಇದಕ್ಕೆ. ಇನ್ನ ನಾನು ಹಾಗೆ ಒಂದಿಷ್ಟು ನಮ್ಮ ಪುರಸಭಾ ಸದಸ್ಯರನ್ನೆಲ್ಲ
ಕರೆದು ನೀವು ಒಂದಿಷ್ಟು ಏನಾರ ಇದಕ್ಕೆ ಕೈ ಜೋಡಿಸ್ತೀರೇನೋ ಅಂತ ಕೇಳಿದ್ನಿ. ಹಂಗ ನಾನಂತ ಯಾರಿಗೆ ಕೇಳಿರ್ಲಿಲ್ಲ, ಅವ್ರಿಗೆ ಕೇಳಿದೆ, ಏನ್ರಿ ಕಲಾಲ್ರ ಅವರು ಆತ್ರಿ ಅದಾರ, ಆದ್ರೆ ನಮಗೆ ನೀವು ಕಂತು ಮಾಡಿ ಕೊಡ್ಬೇಕು ಅಂದ್ರು. EMI ಮಾಡಿಕೊಡ್ರಿ, ಕಟ್ಕೊಂತ ಹೋಗ್ತೀವಿ ಅಂದ್ರು. ಏನಾರ ಮಾಡ್ರಿ, ಒಟ್ಟು ಇದೊಂದು ಸೇವಾ ಮಾಡ್ರಿ ಅಂದಾಗ ಒಟ್ಟು 23 ಜನ ಸದಸ್ಯರೊಳಗೆ 20 ಜನ ಈ ಕಾರ್ಯಕಣಿಯಾಗಿ ಹೆಜ್ಜೆ ಇಟ್ಟಾರ. ಅವರಿಗೊಮ್ಮೆ ಜೋರಾಗಿ ಅಭಿನಂದನ ಚಪ್ಪಾಳಿಗಳನ್ನ ಸಲ್ಲಿಸೋಣ. ಯಾರ್ಯಾರು ಅಂದ್ರೆ ವಾರ್ಡ್ ನಂಬರ್ 3 ಶ್ರೀಮತಿ ಜಯಲಕ್ಷ್ಮಿ ಬಸವರೆಡ್ಡಿ ಜಕರೆಡ್ಡಿ, ಇವ್ರದು ವಿದ್ಯಾನಗರ ಅಣ್ಣಿಗೇರಿ. ಉಪಾಧ್ಯಕ್ಷ ನಮ್ಮ ನಾಗರಾಜ್ ದಳವಾಯಿ. ವಾರ್ಡ್ ನಂಬರ್ 1 ಶ್ರೀ ನಾಗರಾಜ್ ಪರಸಪ್ಪ ದಳವಾಯಿ, ಬನಶಂಕರಿ ನಗರ ಅಣ್ಣಿಗೇರಿ. ವಾರ್ಡ್ ನಂಬರ್ 2 ನಾನು ಇಲ್ಲ. ವಾರ್ಡ್ ನಂಬರ್ 2 ಶ್ರೀಮತಿ ಶೋಭಾ ಮಂಜುನಾಥ್ ಗೊಲ್ಲರ, ಜಾಡಿಗೇರಿ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 4 ಶ್ರೀ ಬಾಬಾಜಾನ್ ಮಹಬೂಬ್ ಸಾಬ್ ಮುಲ್ಲನ್ನವರ, ಉದಯನಗರ ಅಣ್ಣಿಗೇರಿ. ವಾರ್ಡ್ ನಂಬರ್ 6 ಶ್ರೀಮತಿ ಬಸವಣ್ಣವ್ವ ದೊಡ್ಡ ಬಸಪ್ಪ ದಿಡ್ಡಿ, ಶಾರದಾ ಕಾಲನಿ ಅಣ್ಣಿಗೇರಿ. ವಾರ್ಡ್ ನಂಬರ್ 7 ಶ್ರೀ ಚಂದ್ರನಾಥ್ ಗೋವಿಂದಪ್ಪ ನಾವಳ್ಳಿ, ಜಾಡಿಗೇರಿ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 8 ಶ್ರೀಮತಿ ಅಮೀನಾ ಬೇಗಂ ಟಿಪ್ಪು ಸುಲ್ತಾನ್ ಬಾರಿಗಿಡದ, ಜಾಡಿಗೇರಿ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 9 ಶ್ರೀ ಮೊಹಮ್ಮದ್ ಸಾದಿಕ್ ಬಾಬು ಸಾಹಬ್ ಠಾಣೇದ್, ಕೆರಿ ಓಣಿ ಅಣ್ಣಿಗೇರಿ. ನಾನಾಗಲೇ ಶಾನ್ಮುಗರ್ ಅವ್ರು ಹೇಳಿದ್ನಲ್ಲ, ವಾರ್ಡ್ ನಂಬರ್ 10 ಅವರು ಸಹಿತವಾಗಿ ಶ್ರೀಮತಿ ಸುಜಾತ ಹೇಮಣ್ಣ ಶಾನ್ಭೋಗರ್ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 11 ಶ್ರೀ ಈಶ್ವರ್ ರತ್ನಪ್ಪ ಕಾಳಪ್ಪನವರ, ಹೊರಕೇರಿ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 12 ಶ್ರೀಮತಿ ನೀಲವ್ವ ಲಿಂಗನಗೌಡ ಕುರಹಟ್ಟಿ, ಕಮತಗಿರಿ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 14 ಶ್ರೀ ಇಮಾಮ್ ಸಾಬ್ ಅಲಿ ಸಾಬ್ ದರ್ವಾನ್, ಅಕ್ಷಿ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 15 ಶ್ರೀ ಅಮೃತಪ್ಪ ಪುರದಪ್ಪ ಗುರಿಕಾರ್, ಹೊಸಪೇಟೆ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 16 ಶ್ರೀ ಶಿವಾನಂದ ಯಲ್ಲಪ್ಪ ಬೆಳಹಾರ್, ಒಡೆಯದಬೈಲು ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 17 ಶ್ರೀ ಅಮೃತೇಶ್ ಬಸಪ್ಪ ಮೀಶಿ, ಗಾಂಧಿನಗರ ಅಣ್ಣಿಗೇರಿ. ವಾರ್ಡ್ ನಂಬರ್ 18 ಶ್ರೀ ಹಸನ್ ಸಾಬ್ ದಾದೆ ಸಾಬ್ ಸುಂಕದ್, ಹೊರಕೇರಿ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 19 ಶ್ರೀ ತಿಮ್ಮಣ್ಣ ಉರ್ಫ್ ತಿಮ್ಮಪ್ಪ ಯಮನಪ್ಪ ಕೊರವರ್, ಕುರುಬಗೇರಿ ಓಣಿ ಅಣ್ಣಿಗೇರಿ. ವಾರ್ಡ್ ನಂಬರ್ 21 ಶ್ರೀಮತಿ ರಜಿಯಾ ಬೇಗಂ ಹಸನ್ ಸಾಬ್ ರೊಕ್ಕದಕಟ್ಟಿ, ಅಕ್ಷಿ ಓಣಿ ದೇಸಾಯವರ ಪ್ಲಾಟ್ ಅಣ್ಣಿಗೇರಿ. ವಾರ್ಡ್ ನಂಬರ್ 22 ಶ್ರೀಮತಿ ಮಹಬೂಬಿ ಹಜರೆ ಸಾಬ್ ನೌಲ್ಗುಂದ್, ಅಂಬಿಕಾನಗರ ಅಣ್ಣಿಗೇರಿ. ವಾರ್ಡ್ ನಂಬರ್ 23 ಶ್ರೀಮತಿ ಗಂಗಾ ರಮೇಶ್ ಕರೆಟ್ನವರ, ಕುರುಬಗೇರಿ ಓಣಿ ಅಣ್ಣಿಗೇರಿ. ಒಟ್ಟು 23 ಜನ ಸದಸ್ಯರೊಳಗ 20 ಜನ ಈ ನಿರಂತರ ದಾಸೋಹದ ಸೇವೆಗೆ ಹೆಜ್ಜೆ ಇಟ್ಟಾರಲ್ಲ, ಇವರೆಲ್ಲರಿಗೂ ಒಮ್ಮೆ ಜೋರಾಗಿ ಅಭಿನಂದನಾ ಚಪ್ಪಾಳಿಗಳನ್ನ ಸಮರ್ಪಿಸೋಣ ಅನ್ನುವಂಥದ್ದನ್ನ ತಿಳಿಸಿ, ಉಳಿದೆಲ್ಲ ವಿಷಯಗಳನ್ನು ನಾಳಿನ ದಿವಸ ಅವಲೋಕನ ಮಾಡೋಣ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಉಭಯ ಗುರುಗಳ ಕರ್ತೃಗದ್ದುಗೆ ಅಭಿಷೇಕ, 7 ಗಂಟೆಯಿಂದ ತಮ್ಮೆಲ್ಲರಿಗೆ ದರ್ಶನದ ವ್ಯವಸ್ಥೆ ಪ್ರಾರಂಭಗೊಳ್ಳುತ್ತದೆ. ತಾವೆಲ್ಲರೂ ಬರಬೇಕಾದ್ರ ಕಾಯಿ ಕರ್ಪೂರ ಇತ್ಯಾದಿ ಅವನೇನು ಮಾಡುವ ಸ್ವರೂಪದೊಳಗೆ ಮಾಡ್ರಿ. ಆದ್ರ ನಾಳೆಯಿಂದ ಪ್ರತಿಯೊಬ್ಬರು ನಿಮಗೆಷ್ಟು ಸಾಧ್ಯ ಅಷ್ಟು ಚಪಾತಿಗಳನ್ನು ಮಾಡ್ಕೊಂಡು ಬರ್ರಿ. 4 ಗಂಟೆಗೆ ಮಹಾರಥೋತ್ಸವ ಚಾಲನೆ, 5:15 6 ಗಂಟೆಯೊಳಗೆ ಶ್ರೀಮಠ ತಲುಪುತ್ತದೆ. ಮತ್ತೆ ಯಥಾವತ್ತಾಗಿ 7ಕ್ಕೆ ವೇದಾಂತ ಪರಿಷತ್ತು ಪ್ರಾರಂಭಗೊಳ್ಳುತ್ತದೆ. ಈ ಒಟ್ಟು ಕಾರ್ಯಕ್ರಮದೊಳಗೆ ತಾವು ಸಹಕುಟುಂಬ ಪರಿವಾರದೊಂದಿಗೆ ಭಾಗಿಯಾಗಿ ಸದ್ಗುರು ದೇವನ ಕೃಪಾ ಪಡೆಯಿರಿ ಎನ್ನುವಂಥದ್ದನ್ನು ತಿಳಿಪಡಿಸಿ ನನ್ನ 4 ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಓಂ ತತ್ಸತ್. ಈಗ ಪರಮ ಪೂಜ್ಯರಿಗೆ ಮಂಟೂರಿನ ಪೂಜ್ಯರು ಗೌರವ ಅರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ.
ಮಂಟೂರಿನ ಪೂಜೆಯಿಂದ ಈಗ ದಾಸೋಹದ ಪೂಜೆಗೆ ಗೌರವ ಸಮರ್ಪಣೆ ಮಹಾಮಂಗಳಾರತಿಯೊಂದಿಗೆ ಪೀಠ ಪೂಜೆ. ಹಾಗೆ ಸಂಪರ್ಕದಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಿರಂತರ ದಾಸೋಹಕ್ಕಾಗಿ ಹೆಸರನ್ನು ನೋಂದಾಯಿಸಿರ್ತಕ್ಕಂತಹ ಎಲ್ಲ ಸಂಪರ್ಕರು ಈ ಆವರಣದ ವೇದಿಕೆಯ ಎಡಭಾಗದಲ್ಲಿ ಶಿಕ್ಷಕರನ್ನು ನಿಯೋಜಿಸಲಾಗಿದೆ. ತಾವು ಆ ಹಣವನ್ನು ನೀಡಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ज्यादा